ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳ್ತಿದ್ದೇನೆ. ಯಾವುದಂದ್ರೆ ನಾನು ನಿಮ್ಗೆ ಹೇಳೋದು ಮ್ಯಾಥಮೆಟಿಕ್ಸ್ ಯಾವ್ಯಾವ ಸ್ಟೂಡೆಂಟ್ಸ್ಗೆ ಬೇಕಾಗೋ ಮ್ಯಾಥಮೆಟಿಕ್ಸ್ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳೋದು ಬರೀ ಬೇಸಿಕ್ಸ್. ಫಸ್ಟು ಬೇಸಿಕ್ಸ್ನ ಹೇಳ್ತೀನಿ. ಒಂದು ಮ್ಯಾಥಮೆಟಿಕ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಆ ಇಂಪಾರ್ಟೆಂಟ್ ಲೆಸನ್ ಇದೆ. ಆ ಲೆಸನ್ನಿಂದ ನಿಮಗೆ ಆ ಲೆಸನ್ಗೆ ಬೇಕಾಗೋ ಬೇಸಿಕ್ಸ್ನ ಹೇಳ್ತಿದ್ದೇನೆ. ಸೊ ಅವು ಯಾರ್ಯಾರು ಸ್ಟೂಡೆಂಟ್ಸ್ ನೋಡ್ಬೋದು ಅಂದರೆ 11th 12th BSc ಇದ್ದವರು, PhD ಇದ್ದವರು, MS ಇದ್ದವರು, ಇವರೆಲ್ಲರೂ ನೋಡ್ಬೋದು ಆ ಟಾಪಿಕ್ಸ್ ಬಗ್ಗೆ ನಾನು ಹೇಳೋ ಬೇಸಿಕ್ಸ್ ಇವತ್ತು. ಓಕೆ, ರೆಡಿ ಇದ್ದೀರಾ? ಹಾಗಾದರೆ ನಾನು ನೀನು ಹೇಳ್ತಿದ್ದೀನಿ, ಕೇಳೋದಕ್ಕೆ ರೆಡಿ ಇದ್ದೀರಾ? ಹಾಂ, ಫಸ್ಟ್ ಯಾವ ಟಾಪಿಕ್ ಅಂದರೆ ನೀವು ಕೇಳಿರ್ತೀರ, ಯಾವುದಂದರೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಬ್ರ್ಯಾಂಚ್ ಇದೆ. ಮ್ಯಾಥಮೆಟಿಕ್ಸಲ್ಲಿ ಇದು ಒಂದು ಟಾಪಿಕ್ನೇ ಕೇಳಿದ್ದೀರ, ಯಾವುದಂದರೆ ಮ್ಯಾಟ್ರೈಸಸ್ ಅಂತ ನೀವು ಕೇಳಿದ್ದೀರ. ಇದು ಮ್ಯಾಟ್ರೈಸಸ್ ಅನ್ನೋ ಟಾಪಿಕ್ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರ. ಎಷ್ಟು ಜನ ಕಲ್ತಿರ್ತಾರೆ ಮ್ಯಾಟ್ರೈಸಸ್, ಟೈಪ್ಸ್ ಆಫ್ ಮ್ಯಾಟ್ರೈಸಸ್, ಅದರಲ್ಲಿ ಪ್ರಾಪರ್ಟೀಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಮತ್ತು ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬಗ್ಗೆ ಇವೆಲ್ಲನೂ ನೀವು ಅದರಲ್ಲಿ ಕಲ್ತಿರ್ತೀರ. ಸೊ ಅದೇ ಎಲ್ಲದರದ್ದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೋಡೋಣ. ಫಸ್ಟ್ ಏನಂದರೆ, ನೀವು ಫಸ್ಟ್ ಮ್ಯಾಟ್ರಿಕ್ಸ್ ಅಂತ ನೋಡ್ತೀರಿ. ಈ ಮ್ಯಾಟ್ರಿಕ್ಸ್ ನಿಮಗೆ ಇದು ಮ್ಯಾಟ್ರಿಕ್ಸ್ ಅಂದರೆ ಏನು, ಟೈಪ್ಸ್ ಯಾವ್ಯಾವು ಇವೆಲ್ಲ ಗೊತ್ತು ನಿಮಗೆ. ಹಾಗಾದರೆ ಮ್ಯಾಟ್ರಿಕ್ಸ್ ಇದು ಕಲಿತೀರ, ಲೈಫಲ್ಲಿ ಯೂಸ್ ಆಗುತ್ತೆ. ಅದು ಹೇಗೆ ಎಲ್ಲಿ ಕೆಲವೊಂದು ಕಡೆ ಯೂಸ್ ಆಗುತ್ತೆ ಅದು ಮ್ಯಾಟ್ರಿಕ್ಸ್ ಲೈಫಲ್ಲಿ. ಹಾಂ, ಅದು ಫಸ್ಟ್ ಮ್ಯಾಟ್ರಿಕ್ಸ್ ನಮಗೆ ಯೂಸ್ ಎಲ್ಲಿ ಆಗತ್ತೆ ಅಂತ ನೋಡೋಣ. ಮ್ಯಾಟ್ರಿಕ್ಸ್ ಯೂಸ್ ಆಗೋದು ನಮಗೆ ರಿಯಲ್ ಲೈಫಲ್ಲಿ ಎಲ್ಲಂದರೆ ಕಂಪ್ಯೂಟರ್, ಫೋನ್, ಮೊಬೈಲ್ಸ್ ಇವೆಲ್ಲ ತಗೋರಿ. ರಿಯಲ್ ಲೈಫಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಬೇಕು. ಎಲ್ಲಿ ಸಾಫ್ಟ್ವೇರ್ ಅಂತ ಬರ್ತದೆ ಅಲ್ಲ, ಅಲ್ಲೆಲ್ಲ ಕಡೆ ಡಿವೈಸಲ್ಲಿ ಸಾಫ್ಟ್ವೇರ್ ಅಂತ ಏನು ಪಾರ್ಟ್ ಬರುತ್ತೆ ಅಲ್ಲ, ಆ ಪಾರ್ಟಲ್ಲಿ ಯೂಸ್ ಆಗೋ ಟಾಪಿಕ್ ಯಾವುದಂದ್ರೆ ಮ್ಯಾಥಮೆಟಿಕ್ಸ್. ಮ್ಯಾಟ್ರಿಕ್ಸ್ ಹೇಗೆ ಯೂಸ್ ಆಗ್ತದೆ ಅಂದರೆ, ನೀವೀಗ ಅಂದ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ಮತ್ತು ನಿಮ್ಮ ಇನ್ಫಾರ್ಮೇಷನ್ಸ್ ಇವೆಲ್ಲನೂ ನೀವು ಎಂಟರ್ ಮಾಡಬೇಕಾಗಿದೆ. ಇವೆಲ್ಲನೂ ನಿಮ್ಮ ಡಾಟಾಸ್ನ ಎಂಟರ್ ಮಾಡ್ತಿರ್ತೀರ. ಏನಾದರೂ ಡಾಟಾಸ್ ತಗೊಳ್ಳಿ. ಈಗ ಕಂಪ್ಯೂಟರಲ್ಲಿ ನೀವು ಒಂದು ಎಕ್ಸಾಂಪಲ್ಸ್ನ ತಗೊಂಡು ಹೇಳ್ತೀನಿ, ಕೇಳಿ. ಫಸ್ಟ್ ಡಾಟಾಸಿಗೆ ಯೂಸ್ ಮಾಡ್ತೀವಿ. ಎಲ್ಲಿ? ಡಾಟಾಸ್ನ ನಾವು ಕಂಪ್ಯೂಟರಲ್ಲಿ ಎಂಟರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಎಂಟರ್ ಮಾಡುವಾಗ ನಮಗೆ ಹೆಲ್ಪ್ ಆಗೋದು ಮ್ಯಾಟ್ರೈಸಸ್. ಆ ಕೇಸಲ್ಲಿ ನಾವು ಮ್ಯಾಟ್ರೈಸಸ್ನ ಯೂಸ್ ಮಾಡ್ತೀವಿ. ಡಾಟಾಸ್ನ ಎಂಟರ್ ಮಾಡೋದು ಹೇಗೆ ಅಂದರೆ, ಅಂದ್ಕೊಳ್ಳಿ, ನೀವು ಎಕ್ಸಾಮ್ಸಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಾ, ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತು ನೀವು ಎಷ್ಟೆಷ್ಟು ಸ್ಕೋರ್ ಮಾಡಿರ್ತೀರಾ, ಅದು ಪ್ರತಿಯೊಂದು ಡಾಟಾಸ್ನು ಕರೆಕ್ಟಾಗಿ ನೀವು ಯಾರು ಎಷ್ಟು ತಗೊಂಡಿದ್ದಾರೆ ಮಾರ್ಕ್ಸ್, ಅದು ಪ್ರತಿಯೊಂದು ಡಾಟಾಸ್ನು ಇಲ್ಲಿ ಮಾರ್ಕ್ಸ್ ಅಂತ ತಗೋರಿ. ಇಲ್ಲಿ ಇಲ್ಲಿ ಮಾರ್ಕ್ಸ್ ಅಂತ ಬೇಡ, ನೇಮ್ ಆಫ್ ದ ಸ್ಟೂಡೆಂಟ್ ಅಂತ ತಗೋರಿ. ಇಲ್ಲಿ ಮಾರ್ಕ್ಸ್ ತಗೋರಿ, ಮತ್ತು ಇಲ್ಲಿ ಗ್ರೇಡ್ ಹೀಗೆಲ್ಲ ಕೊಡ್ತಿರ್ತಾರೆ. ನೀವು ಮಾರ್ಕ್ಸ್ ಆದರೂ ಇದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತಿರ್ತೀರ. ಅಪ್ಲೋಡ್ ಮಾಡುವಾಗ ಮಾರ್ಕ್ಸ್ ಕಾರ್ಡ್ ನೀವು ಟೈಪ್ ಮಾಡಬೇಕಂತ ಅಂದ್ಕೊಳ್ಳಿ. ಆ ಮಾರ್ಕ್ಸ್ ಕಾರ್ಡ್ನ ನೀವು ಟೈಪ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಮ್ಯಾಟ್ರೈಸಸ್ ಯೂಸ್ ಆಗ್ತದೆ. ಅದು ಪ್ರತಿಯೊಂದು ಡಾಟಾಸ್ನು ನೀವು ಒಂದು ಕರೆಕ್ಟಾಗಿ ಅರೇಂಜ್ ಮಾಡಬೇಕು. ನೇಮ್ ಇದ್ದ ಕಡೆ ನೇಮೇ ಬರಿಬೇಕು, ಮತ್ತು ಮಾರ್ಕ್ಸ್ ಇದ್ದ ಕಡೆ ಮಾರ್ಕ್ಸ್ನ ಬರಿಬೇಕು. ಮಾರ್ಕ್ಸಸ್ ಎಲ್ಲಿರ್ತವೆ ಅಲ್ಲಿ ಮಾರ್ಕ್ಸ್ನ ಬರಿಬೇಕು, ನೀವು ಮಾರ್ಕ್ಸ್ನ ಬರಿಬೇಕು. ಮತ್ತು
ನೀವೇನು ಎಷ್ಟು ಗ್ರೇಡ್ ತೊಗೊಂಡಿರ್ತೀರಿ ಅದು ಒಂದು ಕಡೆ, ಎಲ್ಲನೂ ಒಂದು ಕಡೆ ಕರೆಕ್ಟಾಗಿ ಅರೇಂಜ್ ಮಾಡೋದಕ್ಕೆ ಡಾಟಾಸ್ ಹೆಸರು, ನಿಮ್ಮ ಹೆಸರು, ಮತ್ತು ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಿ, ಮತ್ತು ಗ್ರೇಡ್ ಏನು ತೊಗೊಂಡಿರ್ತೀಯ, ಪ್ರತಿಯೊಂದನ್ನು ನೀವು ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಪ್ರತಿಯೊಂದನ್ನು ನೀವು ಫಸ್ಟ್ ಅದನ್ನು ಕರೆಕ್ಟಾಗಿ ನೀಟಾಗಿ ಅರೇಂಜ್ ಮಾಡ್ತಿರ್ತೀರ, ಕಂಪ್ಯೂಟರಲ್ಲೇ ಅರೇಂಜ್ ಮಾಡ್ತಿರ್ತೀರ. ಅದು ಹೇಗೆ ಅಂದರೆ ಮ್ಯಾಟ್ರಿಕ್ಸ್ ಹೆಲ್ಪಿಂದಾನೇ ಅರೇಂಜ್ಮೆಂಟ್ ಮಾಡ್ತೀರಾ. ಪ್ರತಿಯೊಂದು ಡಾಟಾಸ್ನ ನೀವು ಎಂಟರ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಮ್ಯಾಟ್ರೈಸಸ್ ಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಇಮೇಜ್, ಈಗ ಯಾವುದಾದ್ರೂ ಒಂದು ಇಮೇಜ್ ತಗೊಳ್ಳಿ. ಈಗ ಏನಾದರೂ ಒಂದು ಫೋಟೋ ತಗೋರಿ, ಯಾವುದಾದ್ರೂ ಈಗ ಪ್ಲಾಂಟ್ ಫೋಟೋ ಅಂತ ಪ್ಲಾಂಟ್ ಇಮೇಜ್ ತಗೋರಿ. ಈ ಪ್ಲಾಂಟ್ ಇಮೇಜ್ನ ನೀವು ಕಂಪ್ಯೂಟರಲ್ಲಿ ಇಲ್ಲ ನಿಮ್ಮ ಡಿವೈಸಲ್ಲಿ ಸ್ಟೋರ್ ಆಗ್ತಿರತ್ತೆ. ನೀವು ಪ್ರತಿಯೊಂದು ಫೋಟೋಸ್ ಕ್ಯಾಪ್ಚರ್ ಮಾಡಿರ್ತೀರ, ಫೋಟೋಸ್ ತಗೊಂಡು ಅದು ಫೋನಲ್ಲಿ ಸ್ಟೋರ್ ಆಗ್ತಿರತ್ತೆ. ಅದು ಎಲ್ಲನೂ ಸ್ಟೋರ್ ಆಗೋದು ಹೇಗೆ ಅಂದರೆ ಮ್ಯಾಟ್ರಿಕ್ಸ್ ಹೆಲ್ಪಿಂದಾನೇ ಸ್ಟೋರ್ ಆಗ್ತದೆ. ಫೋಟೋನ ಸ್ಟೋರ್ ಮಾಡೋದು ಅದೆಲ್ಲನೂ ಫೋಟೋನ ಝೂಮ್ ಮಾಡಿ ನೋಡ್ತಿರ್ತೀರ ನೀವು ಫೋನಲ್ಲಿ ಇಲ್ಲ ಕಂಪ್ಯೂಟರಲ್ಲಿ ಎಲ್ಲಾದರೂ ತಗೋರಿ. ಫೋಟೋಸ್ನ ನೀವು ಝೂಮ್ ಮಾಡ್ತಿರ್ತೀರ, ಫೋಟೋ ಆಗಲಿ ವಿಡಿಯೋ ಆಗಲಿ ಎಲ್ಲನೂ ಝೂಮ್ ಮಾಡಿ ನೋಡ್ತಿರ್ತೀರ. ಕರೆಕ್ಟ್ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಝೂಮ್ ಮಾಡ್ತಿರ್ತೀರ. ಮತ್ತು ಅಲ್ಲಿರೋ ಲೆಟರ್ಸ್ ಟೆಕ್ಸ್ಟ್ ಕರೆಕ್ಟಾಗಿ ಕಾಣಿಲ್ಲ ಅಂದ್ರೆ ಝೂಮ್ ಮಾಡಿ ನೋಡ್ತಿರ್ತೀರ. ಸೊ ಇವು ಪ್ರತಿಯೊಂದಕ್ಕೂ ನಿಮಗೆ ಹೆಲ್ಪ್ ಆಗೋದೇ ಮ್ಯಾಟ್ರೈಸಸ್. ಅದು ನೀವು ಝೂಮ್ ಆಗ್ತಿರತ್ತೆ ಆ ಫೋಟೋ. ಈ ಫೋಟೋ ಆಗಲಿ ವಿಡಿಯೋ ಆಗಲಿ ನೀವು ಝೂಮ್ ಮಾಡ್ತಿರ್ತೀರ, ಝೂಮ್ ಆಗತ್ತೆ. ಮತ್ತು ಡಾಟಾಸ್, ನೀವು ಏನಾದರೂ ಡಾಟಾಸ್ನ ಎಂಟರ್ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಲಿ, ನೀವು ಪಾಪ್ಯುಲೇಷನ್ ಏನಾದರೂ ತಗೊಳ್ಳಿ, ಪಾಪ್ಯುಲೇಷನ್ ಎಷ್ಟಿದೆ, ಈಗ ಸ್ಟೇಟ್ಸ್ಗಳದ್ದು ತಗೊಳ್ಳೋದು, ಆ ಸ್ಟೇಟಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಆ ಸ್ಟೇಟಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಎಷ್ಟು ಜನ ಚೈಲ್ಡ್ ಇದ್ದಾರೆ, ಹಿಂಗೆಲ್ಲನೂ ನೀವು ಏನೇನೋ ಇನ್ಫಾರ್ಮೇಷನ್ನ ಇವೆಲ್ಲ ನೀವು ನೆಟ್ಟಲ್ಲಿ ಅಪ್ಲೋಡ್ ಮಾಡ್ತೀರಾ. ಸ್ಟೋರ್ ಮಾಡುವಾಗ ಆಗೆಲ್ಲದಕ್ಕೂ ಹೆಲ್ಪ್ ಆಗೋದು ಮ್ಯಾಟ್ರೈಸಸ್. ಹಾಗಾದರೆ ಮ್ಯಾಟ್ರೈಸಸ್ ನಮಗೆ ಯಾಕೆ ಬೇಕಂತ ಗೊತ್ತಾಯ್ತಾ ನಿಮಗೆ? ಓಕೆ, ನೆಕ್ಸ್ಟ್ ಮ್ಯಾಟ್ರೈಸಸ್ ನಮಗೆ ಯಾಕೆ ಬೇಕಂತ ಗೊತ್ತಾಯ್ತು. ಮತ್ತು ಇನ್ನೊಂದು ಕೇಸಲ್ಲಿನೂ ಯೂಸ್ ಆಗ್ತದೆ. ಈಗ ನಿಮ್ದು ವಾಯ್ಸ್, ಈಗ ವಿಡಿಯೋ ನೋಡ್ತಿರ್ತೀರಾ, ಅದರದ್ದು ನಿಮಗೆ ಬ್ರೈಟ್ನೆಸ್ ಬೇಕಾಗಿರತ್ತೆ. ನೀವು ಬ್ರೈಟ್ನೆಸ್ನ ಹೆಚ್ಚಿಡ್ತೀರಾ. ಬ್ರೈಟ್ನೆಸ್ ಹೆಚ್ಚು ಕಮ್ಮಿ ಮಾಡೋದು, ಮತ್ತು ಫೋನಲ್ಲಿ ನೀವು ಬ್ರೈಟ್ನೆಸ್ ಹೆಚ್ಚಿಡೋದು ಕಮ್ಮಿ ಇಡೋದು ಮಾಡ್ತಿರ್ತೀರ. ಅದೆಲ್ಲ ಪ್ರತಿಯೊಂದು ಆಗೋದು ಎದರಿಂದ ಅಂದರೆ ಮ್ಯಾಟ್ರಿಕ್ಸ್ ಹೆಲ್ಪಿಂದಾನೆ. ಅವು ಪ್ರತಿಯೊಂದು ನೀವು ಬ್ರೈಟ್ನೆಸ್, ಈಗ ಒಂದು ಇಮೇಜ್ ತಗೊಂಡು ಆ ಇಮೇಜ್ದು ಬ್ರೈಟ್ನೆಸ್ ಹೆಚ್ಚು ಮಾಡೋದು, ಬ್ರೈಟ್ನೆಸ್ ಕಮ್ಮಿ ಇಡೋದು, ಮತ್ತು ಒಂದು ವಿಡಿಯೋದ ಈಗ ಏನಾದರೂ ವಿಡಿಯೋ ತಗೊಳ್ಳಿ, ಆ ವಿಡಿಯೋದ ವಾಯ್ಸ್ ಹೆಚ್ಚು ಮಾಡೋದು, ಆ ವಿಡಿಯೋದ ಬ್ರೈಟ್ನೆಸ್ ಕಮ್ಮಿ ಇಡೋದು ಹೆಚ್ಚಿಡೋದು, ಈಗೆಲ್ಲ ಮಾಡ್ತಿರ್ತೀರ. ಆ ವಿಡಿಯೋ ಝೂಮ್ ಮಾಡೋದಕ್ಕೆ ಬರೋ ಹಾಗೆ ಎಲ್ಲನೂ ಮಾಡ್ತಿರ್ತೀರ. PDF ತಗೊಳ್ಳಿ, PDF ಕೂಡ ನೀವು ಓದೋವಾಗ ಝೂಮ್ ಮಾಡಿನೇ ಓದ್ತಿರ್ತೀರ. ಅಕ್ಷರ ಸ್ಮಾಲ್, ಹ್ಯಾಂಡ್ ರೈಟಿಂಗ್ ಸ್ಮಾಲ್ ಇದ್ದು ಅಂದರೆ ಅಲ್ಲಿ ಇರೋ ಟೆಕ್ಸ್ಟ್ ಎಲ್ಲ ಸ್ಮಾಲ್ ಇದ್ದು ಅಂದರೆ ನೀವು ಏನು ಮಾಡ್ತೀರಾ, ಪ್ರತಿಯೊಂದನ್ನು ಹೀಗೆ ಝೂಮ್ ಮಾಡಿ ಲಾರ್ಜ್ ಮಾಡಿ ಈಸಿಯಾಗಿ ರೀಡ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅವು ಪ್ರತಿಯೊಂದು ಎಲ್ಲನೂ ಫೋನಲ್ಲಿ ಆಗೋದು ಎದರಿಂದ ಅಂದರೆ ಮ್ಯಾಟ್ರೈಸಸ್ನೇ ನಾವು ಪ್ರೋಗ್ರಾಮಿಂಗ್ ಮಾಡ್ತಿರ್ತೀರ. ನೀವು ಪ್ರೋಗ್ರಾಮಲ್ಲಿ ಮ್ಯಾಟ್ರೈಸಸ್ ಹೆಲ್ಪಿಂದಾನೇ ನೀವು ಪ್ರತಿಯೊಂದು ಡಿವೈಸ್ದು ಸಾಫ್ಟ್ವೇರ್ ಏನಿದೆ ಅಲ್ಲ ವರ್ಕ್ ಆಗೋದು ಮ್ಯಾಟ್ರೈಸಸ್ ಇಂದಾನೆ. ಸೊ ಇದೆಲ್ಲ ಕಡೆನೂ ಮ್ಯಾಟ್ರೈಸಸ್ ಯೂಸ್ ಆಯಿತು. ಡಾಟಾಸ್ ಎಂಟರ್ ಮಾಡೋದ್ರಲ್ಲಿ, ಮತ್ತು ಇಮೇಜ್ದು ಬ್ರೈಟ್ನೆಸ್ ಹೆಚ್ಚು ಮಾಡೋದಲ್ಲಿ, ಅದರ ಸೈಜ್ ಅವು ಎಲ್ಲನೂ ಹೆಚ್ಚು ಕಮ್ಮಿ ಫೋನಲ್ಲಿ ಸೈಜ್ ಹೆಚ್ಚು ಮಾಡ್ತಿರ್ತೀರ, ಕಮ್ಮಿ ಮಾಡ್ತಿರ್ತೀರ. ಅವು ಪ್ರತಿಯೊಂದನ್ನು ಸೈಜ್ ಹೆಚ್ಚು ಮಾಡೋದು ಕಮ್ಮಿ ಮಾಡೋದು. ಮತ್ತು ಕಾರ್ಟೂನ್ ನೋಡ್ತಿರ್ತೀರ, ಕಾರ್ಟೂನಲ್ಲಿ ಪ್ರತಿಯೊಂದು ಅವೇನು, ಈಗ ಅಂದ್ಕೊಳ್ಳಿ ಇದು ಪೆನ್ ಇದೆ, ಇದು ಮಾರ್ಕರ್ ಇದೆ. ಈ ಮಾರ್ಕರ್ ನಾನು
ಕಾರ್ಟೂನಲ್ಲಿ ಮಾರ್ಕರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾರ್ಟೂನಲ್ಲಿ ಮಾರ್ಕರ್ ಇದೆ. ಆ ಮಾರ್ಕರ್ ಏನ್ ಮಾಡ್ತಿದೆ, ಹೀಗೆ ರೊಟೇಟ್ ಆಗ್ತಿದೆ. ಇದನ್ನ ನೀವು ಹೀಗೆ ರೊಟೇಟ್ ಆಗ್ತಿರೋದನ್ನ ನೀವು ಕಾರ್ಟೂನಲ್ಲಿ ತೋರಿಸ್ಬೇಕು. ಇಲ್ಲಿ ಡಿವೈಸ್ ಅಲ್ಲಿ, ಫೋನ್ ಅಲ್ಲಿ ನೀವು ಆ ತರ ಗ್ರಾಫಿಕ್ಸ್ ನ ಮಾಡಿ ತೋರಿಸ್ಬೇಕು. ಹೇಗೆ ಅಂದ್ರೆ ನೀವು ಮ್ಯಾಟ್ರೈಸಿಸ್ ಹೆಲ್ಪ್ ಇಂದಾನೆ ಮಾಡ್ತೀರಾ. ಇದು ರೊಟೇಟ್ ಆಗೋದು ಹೇಗೆ, ಇದು ಪ್ರತಿಯೊಂದು ರೊಟೇಟ್ ಆಗೋದಕ್ಕೆ ಹೆಲ್ಪ್ ಆಗೋದು ಎಲ್ಲ ಬೇಕಾಗೋದು ಮ್ಯಾಟ್ರೈಸಸ್. ಮತ್ತೆ ಈಗ ಹೆಸರು ಇಲ್ಲಿ ನಿಮ್ಗೆ ಇಲ್ಲಿ ನೇಮ್ ಇವು ಹೆಡ್ಲೈನ್ ಇಲ್ಲಿ ಇರೋದನ್ನು ನಿಮ್ಗೆ ಅಲ್ಲಿ ಇಷ್ಟ ಇರ್ತಿರಂಗಿಲ್ಲ. ಇಲ್ಲಿ ಮಾಸ್ ಹೆಡ್ಲೈನ್ ಹಿಂಗೆ ಇವು ಕೆಲವೊಂದು ಡಾಟಾಸ್ನ ನೀವು ಇಲ್ಲಿ ರಾಂಗ್ ಆಗಿ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ. ನಂಬರ್ ಸೀರಿಯಲ್ ವೈಸ್ ನಂಬರ್ಸ್ನ ಇಲ್ಲಿ ಎಲ್ಲೋ ಒಂದೊಂದ್ ಕಡೆ ರಾಂಗ್ ಆಗಿರತ್ತೆ ಡಾಟಾಸ್ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಇವು ಡಾಟಾಸ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೀನಿ ಅಂತ ಅನ್ಕೊಳ್ಳಿ. ನಾನು ಹೀಗೆ ಟಿಕ್ 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 ಹಾಕಿನಿ ಅಂದ್ರೆ ಇವೇ ಡಾಟಾಸ್ ಅಂತ ತಿಳ್ಕೊಬೇಡಿ. ಜಸ್ಟ್ ಅನ್ಕೊಳ್ಳಿ ಇಲ್ಲಿ ಎಲ್ಲ ಒಂದೊಂದ್ ಕಡೆ ನೀವು ರಾಂಗ್ ಆಗಿ ಫಿಲ್ ಮಾಡಿರ್ತೀರ ಡಾಟಾಸ್ನ. ಆ ರಾಂಗ್ ಆಗಿರೋ ಡಾಟಾಸ್ನ ನೀವು ಮತ್ತೆ ಹೊಳ್ಳೆ ಕಂಪ್ಯೂಟರ್ ಅಲ್ಲಿ ರಿಮೂವ್ ಮಾಡ್ತೀರಾ. ಮತ್ತೆ ಹೊಳ್ಳೆ ರಾಂಗ್ ಆಗಿರತ್ತೆ, ಅದ್ ರಾಂಗ್ ಆಗಿರೋ ಡಾಟಾನ ನೀವು ಹೊಳ್ಳೆ ರೀ ಎಂಟರ್ ಮಾಡ್ಬೇಕಾಗಿರತ್ತೆ. ಅವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಎಂಟರ್ ಮಾಡಿರೋ ಡಾಟಾನ ಡಿಲೀಟ್ ಮಾಡ್ತೀರಿ, ಅಂದ್ರೆ ರಿಮೂವ್ ಮಾಡಿ ಮತ್ತೆ ಹೊಳ್ಳೆ ರೀ ಎಂಟರ್ ಮಾಡ್ತೀರಿ. ಅಲ್ಲಿ ಕೇಸಲ್ಲಿ ಯೂಸ್ ಆಗೋದು ನಿಮ್ಗೆ ಯಾವ್ದಂದ್ರೆ ಝೀರೋ ಮ್ಯಾಟ್ರಿಕ್ಸ್ನೇ ಯೂಸ್ ಆಗ್ತದೆ. ಈಗ ಡಾಟಾಸ್ನ ಎಂಟರ್ ಮಾಡಿರ್ತೀರಾ, ಅವು ಕೆಲವೊಂದ್ ಕಡೆ ರಾಂಗ್ ಆಗಿರುತ್ತೆ, ಅದನ್ನೆಲ್ಲ ತೆಗ್ದು ಮತ್ತೆ ಹೊಳ್ಳೆ ರೀ ಎಂಟರ್, ಈ ಮೊದಲಿರೋ ಡಾಟಾಸ್ನ ಎಲ್ಲ ಎರೇಸ್ ಮಾಡಿ ಮತ್ತೆ ಹೊಳ್ಳೆ ರೀ ಎಂಟರ್ ಮಾಡೋವಾಗ ನಿಮ್ಗೆ ಹೆಲ್ಪ್ ಆಗೋದು ಅಂತ ಕೇಸಲ್ಲಿ ಹೆಲ್ಪ್ ಆಗೋದು. ಮತ್ತೆ ಹೊಳ್ಳೆ ನೀವು ಟೈಪ್ ಮಾಡ್ಕೊತ ಕೊಡ್ತೀರಾ, ಇಲ್ಲ ತಾನೆ? ಡಿಲೀಟ್ ಅಂತ ಕೇಸಲ್ಲಿ ನಿಮ್ಗೆ ಹೆಲ್ಪ್ ಆಗೋದು ಯಾವ್ದಂದ್ರೆ ಮ್ಯಾಟ್ರೈಸಸ್ ಹೆಲ್ಪ್ ಇಂದ ನೀವು ಪ್ರತಿಯೊಂದು ಡಾಟಾವನ್ನು ಕರೆಕ್ಟ್ ಆಗಿ ಅರೇಂಜ್ ಮಾಡ್ತೀರಾ. ಅಲ್ಲೇನಾದ್ರೂ ಪ್ರಾಬ್ಲಮ್ಸ್ ಆದ್ರೇನು ಕೆಲವೊಂದಿಷ್ಟು ಟೈಪ್ಸ್ ಆಫ್ ಮ್ಯಾಟ್ರೈಸಸ್ ಬರುತ್ತೆ. ಆ ಮ್ಯಾಟ್ರೈಸಸ್ ಹೆಲ್ಪ್ ಇಂದಾನೆ ಇವು ಡಾಟಾಸ್ನ ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಇಂಟರ್ನೆಟ್ ಅಲ್ಲಿ. ರಾಂಗ್ ಡಾಟಾನ ಅಪ್ಲೋಡ್ ಮಾಡಿದ್ರೆ ನಿಮ್ದೆಲ್ಲ ಕಡೆ ನೀವು ಮಾಡಿರೋ ಇನ್ಫಾರ್ಮೇಶನ್ ಎಲ್ಲಾನು ರಾಂಗ್ ಆಗಿ ನೀವು ಮಾಡಿರೋ ಪ್ರಾಜೆಕ್ಟ್ ಅದು ರಾಂಗ್ ಆಗಿ ಅವ್ರ ಕಡೆ ಹೋಗತ್ತೆ. ಅದೇನು ಆಗ್ಬಾರ್ದಂದ್ರೆ ನೀವು ಕರೆಕ್ಟ್ ಆಗಿ ಡಾಟಾಸ್ನ ಎಂಟರ್ ಮಾಡಬೇಕು. ಕರೆಕ್ಟ್ ಆಗಿ ಡಾಟಾಸ್ ಎಂಟರ್ ಮಾಡೋದಿಕ್ಕೆ ನಿಮ್ಗೆ ಮ್ಯಾಟ್ರೈಸಸ್ನೇ ಬೇಕು. ಹಾಗಾದ್ರೆ ನಮ್ಗೆ ಮ್ಯಾಟ್ರೈಸಸ್ ಎಲ್ಲಿ ಬೇಕಾಗ್ತದೆ ಅಂದ್ರೆ ಡಾಟಾಸ್ನ ಎಂಟರ್ ಮಾಡೋದಿಕ್ಕೆ ಮ್ಯಾಟ್ರೈಸಸ್ ಬೇಕು. ಮತ್ತೆ ವಿಡಿಯೋ ಕ್ವಾಲಿಟಿನ ಹೈ ಮಾಡೋದಿಕ್ಕೆ ವಿಡಿಯೋ ವಿಡಿಯೋದ ಬ್ರೈಟ್ನೆಸ್ ಆಗಲಿ ಪ್ರತಿಯೊಂದನ್ನ ನೀವು ಹೆಚ್ಚು ಅಲ್ಲಿ ಇಮೇಜ್ ಏನಿರತ್ತೆ ಅಲ್ಲ, ನೀವು ಏನಾದ್ರೂ ಫೋಟೋನ ತೆಗ್ದಿದ್ದೀರಾ ಅಂತ ಅನ್ಕೊಳ್ಳಿ, ಆ ಫೋಟೋದು ಇಮೇಜನ್ನ ಹೆಚ್ಚು ಮಾಡಬೇಕು, ಕಮ್ಮಿ ಮಾಡಬೇಕು, ಇದ್ದಿದ್ದನ್ನ ಅದರದ್ದು ಸ್ವಲ್ಪ ಇಮೇಜ್ನ ಹೆಚ್ಚು ಮಾಡಬೇಕು, ಕಮ್ಮಿ ಮಾಡಬೇಕು, ಅದರ ಸೈಜ್ನ ಹೆಚ್ಚು ಮಾಡಬೇಕು, ಕಮ್ಮಿ ಮಾಡಬೇಕು. ನೀವು ಏನಾದರೂ ಕಂಪ್ಯೂಟರಲ್ಲಿ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಆಗೋದು ಮ್ಯಾಟ್ರೈಸಸ್. ಯಾವುದಾದ್ರೂ ಆಬ್ಜೆಕ್ಟ್ ರೊಟೇಟ್ ಮಾಡಬೇಕಾದ್ರೆ ಮತ್ತೆ ಇನ್ನೊಂದು ಕೇಸಲ್ಲಿ ಯೂಸ್ ಆಗ್ತದೆ. ಈಗ ಅನ್ಕೊಳ್ಳಿ ಒಂದು ಹ್ಯೂಮನ್ ಇದೆ, ಒಂದು ಹ್ಯೂಮನ್ಗೆ ತಗೊಳ್ಳಿ, ಹ್ಯೂಮನ್ನ ಎಕ್ಸಾಕ್ಟ್ ಕಾಪಿ ಅದೇ ಕಾಪಿ ಎಕ್ಸಾಕ್ಟ್ ಕಾಪಿ ನಿಮ್ಗೆ ಬೇಕಾಗಿರುತ್ತೆ. ಈಗ ಒಬ್ಬ ಮನುಷ್ಯ ಇದ್ದಾನೆ, ಆ ಮನುಷ್ಯಂದು ಎಕ್ಸಾಕ್ಟ್ ಕಾಪಿ ನಿಮ್ಗೆ ಬೇಕಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ಅದ್ರದ್ದು ಎಕ್ಸಾಕ್ಟ್ ಕಾಪಿನ ನೀವು ಯಾವ ತರ ಕಂಪ್ಯೂಟರ್ ಅಲ್ಲಿ ಅದರ ಎಕ್ಸಾಕ್ಟ್ ಕಾಪಿನ ನೀವು ಯಾವ ತರ ಮಾಡ್ತೀರಾ ಅಂದ್ರೆ ಮ್ಯಾಟ್ರೈಸಸ್ ಹೆಲ್ಪ್ ಇಂದಾನೆ ನೀವು ಅದರದ ಎಕ್ಸಾಕ್ಟ್ ಕಾಪಿನ ಮಾಡ್ತೀರಾ. ನೀವು ಕಾರ್ಟೂನ್ ಅಲ್ಲಿ ಆಗ್ಲಿ ಎಲ್ಲ ಇದರಲ್ಲಿ ಕೆಲವೊಂದು ನೀವು ನೋಡ್ತಿರ್ತೀರ, ಕಾರ್ಟೂನ್ ಆಗಲಿ ಮೂವೀಸ್ ಆಗಲಿ, ಅದರಲ್ಲಿ ಈಗ ಒಬ್ಬ ಮನುಷ್ಯ ಇರ್ತಾನೆ, ಆ ಮನುಷ್ಯಂದು ಎಕ್ಸಾಕ್ಟ್ ಕಾಪಿ ನಿಮಗೆ ಈಗ ಒಬ್ಬ ಮನುಷ್ಯ ಹೇಗೆ ಇರ್ತಾನೆ ಅದೇ ಥರ ಇನ್ನೊಬ್ಬ ಇರ್ತಾನೆ. ಅದು ಪ್ರತಿಯೊಂದನ್ನು ಎಲ್ಲಾನು
ಹೇಗೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ ಅಂದರೆ ಮ್ಯಾಟ್ರೈಸಸ್ ಹೆಲ್ಪಿಂದಾನೇ ಮಾಡಿರ್ತಾರೆ. ಓಕೆ, ಇದು ಮ್ಯಾಟ್ರೈಸಸ್ ಇದು ಕೆಲವೊಂದು ಇಷ್ಟೆಲ್ಲ ಕಡೆ ಯೂಸ್ ಆಗ್ತದೆ. ಇನ್ನು ಭಾಳ ಕೇಸಲ್ಲಿ ಯೂಸ್ ಆಗ್ತದೆ. 1 by 1 ಹೇಗೆ ಯೂಸ್ ಆಗ್ತದೆ, ಎಲ್ಲಿ ಯೂಸ್ ಆಗ್ತದೆ, ಯಾವ್ಯಾವ ಕೇಸಲ್ಲಿ ಯಾವ ಮ್ಯಾಟ್ರೈಸಸ್ ಯೂಸ್ ಆಗ್ತದೆ ಅದೆಲ್ಲ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ ಮ್ಯಾಟ್ರೈಸಸ್ ಹೇಗೆ, ಈಗ ಮ್ಯಾಟ್ರೈಸಸ್ ಯಾಕೆ ಬೇಕಂತ ಗೊತ್ತಾಯ್ತು. ನೆಕ್ಸ್ಟ್ ಏನಂದ್ರೆ ಮ್ಯಾಟ್ರೈಸಸ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ಮ್ಯಾಟ್ರಿಕ್ಸ್ ಯೂನಿಟ್ ಯಾವುದು, ಯೂನಿಟ್ ನೇಮು ಮ್ಯಾಟ್ರೈಸಸ್ ಅಂತ ತಗೊಳ್ಳಿ. ಮ್ಯಾಟ್ರೈಸಸ್ ಡಾಟಾಸ್ನ ಎಂಟರ್ ಮಾಡೋದಿಕ್ಕೆ ನಿಮಗೆ ಮ್ಯಾಟ್ರೈಸಸ್ ಬೇಕು. ಇದನ್ನ ನೀವು ರೀಪ್ರೆಸೆಂಟ್ ಹೇಗೆ ಮಾಡ್ತೀರಾ ಅಂದ್ರೆ ಅಲ್ಫಾಬೆಟ್ ಲೆಟರ್ಸ್ನ ತಗೋತೀರಾ, ಕ್ಯಾಪಿಟಲ್ ಲೆಟರ್ಸ್ ಇಂದ ರೀಪ್ರೆಸೆಂಟ್ ಮಾಡ್ತೀರಾ. ಇನ್ನು ಕ್ಯಾಪಿಟಲ್ ಲೆಟರ್ಸ್ ಇಂದ ರೀಪ್ರೆಸೆಂಟ್ ಮಾಡ್ತೀರಾ. ಇಟ್ ಈಸ್ represented by capital letters ಯಾವ್ಯಾವಂದ್ರೆ A, B, C, D, X, Y, etc. ಇವೆ ಎಲ್ಲಾನು ಕ್ಯಾಪಿಟಲ್ ಲೆಟರ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತೀರಾ. ಮತ್ತೆ ಮ್ಯಾಟ್ರೈಸಸ್ ಯಾವಾಗ್ಲೂ ನೀವು ಹೇಗೆ ಬರೀತೀರಾ ಅಂದ್ರೆ ನಂಬರ್ಸ್ನ ನೀವು ಅರೇಂಜ್ ಮಾಡೋದು ಒಂದು ಈ ಬ್ರಾಕೆಟ್ ಆದ್ರೂ ಯೂಸ್ ಮಾಡ್ತೀರಾ, ಇಲ್ಲ ಈ ಬ್ರಾಕೆಟ್ ಅನ್ನ ಯೂಸ್ ಮಾಡ್ತೀರಾ. ಮ್ಯಾಟ್ರಿಕ್ಸ್ನ ಅರೇಂಜ್ ಮಾಡುವಾಗ ಈ ಬ್ರಾಕೆಟ್ ಯೂಸ್ ಮಾಡ್ತೀರಾ, ಇಲ್ಲ ಇದು 11th ಅಲ್ಲಿ ಕಲ್ತಿದ್ರೆ 11th ಅಲ್ಲಿ ಇದು, PU ಅಲ್ಲಿ ಇದನ್ನ ರೆಫರ್ ಮಾಡ್ತಾರೆ. ಹೈಯರ್ ಸ್ಟಡೀಸ್ ಅಲ್ಲಿ ಈ ಬ್ರಾಕೆಟ್ಸ್ ನ ರೆಫರ್ ಮಾಡಿದ್ದಾರೆ. ಹೈಯರ್ ಸ್ಟಡೀಸ್ ಅಲ್ಲಿ ಕೆಲವೊಂದ್ ಕಡೆ ಇದನ್ನ ರೆಫರ್ ಮಾಡಿದ್ದಾರೆ. ನೀವು PU ತನಂತರೂ ಇದನ್ನೇ ನೋಡಿದ್ದೀರಿ, ನೀವು ಈ ತರಾನೇ ಮ್ಯಾಟ್ರೈಸಸ್ ನ ನೋಡಿರ್ತೀರಿ. ಅಲ್ಲಿ ಹೀಗೆ ಮ್ಯಾಟ್ರೈಸಸ್ ಹೀಗೆ ಕೆಲವೊಂದು ನಂಬರ್ಸ್ ಒಳಗಡೆ ಎಲಿಮೆಂಟ್ಸ್ ಕೊಟ್ಟು ಹೀಗೆ ಬಾಕ್ಸ್ ಹಾಕಿದ್ರೆ ಇದು ಮ್ಯಾಟ್ರೈಸಸ್ ಅಲ್ಲ ಅಂತ ಅನ್ಕೋಬೇಡಿ. ಓಕೆ, ಮ್ಯಾಟ್ರೈಸಸ್ ಅಂದ್ರೆ ಇದೊಂದು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್. ಅಂದ್ರೆ ಇದನ್ನ ನೀವು ಏನ್ ಡಾಟಾಸ್ನ ಎಂಟರ್ ಮಾಡ್ತಿರ್ತೀರ ಅವು ಪ್ರತಿಯೊಂದು ಡಾಟಾಸ್ನು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಅಲ್ಲಿ ನೀವು ಅರೇಂಜ್ ಮಾಡ್ತಿರ್ತೀರ. ಹೇಗೆ ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಆ ಡಾಟಾಸ್ ಏನ್ ಎಂಟರ್ ಮಾಡ್ತಿರ್ತೀರಲ್ಲ ಅವು ಎಲ್ಲ ಡಾಟಾಸಿಗೂ ಏನಂದಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್. ಇನ್ನೊಂದು ಪಾಯಿಂಟ್ ಏನಂದ್ರೆ ಕಂಪ್ಯೂಟರ್ಗೆ ಗೊತ್ತಾಗೋದು ಇವು ವರ್ಡ್ಸ್ ಅಲ್ಲಿ ಇವೆಲ್ಲ ನೀವು ಡಾಟಾಸ್ನ ಎಂಟರ್ ಮಾಡಿದ್ರೆ ಕಂಪ್ಯೂಟರಿಗೆ ಅಷ್ಟು ಇದು ಆಗಲ್ಲ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವುದಂದ್ರೆ ಬೈನರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀರಾ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಬೈನರಿ ಲ್ಯಾಂಗ್ವೇಜ್. ಕಂಪ್ಯೂಟರಲ್ಲಿ ನೀವು ಏನಾದರೂ ಡಾಟಾಸ್ನ ಎಂಟರ್ ಮಾಡ್ತಿರ್ತೀರ, ಅಲ್ಲಿ ಎಂಟರ್ ಮಾಡುವಾಗ ಕಂಪ್ಯೂಟರ್ ಯಾವಾಗಲೂ ಡಾಟಾಸ್ನ ನಂಬರ್ ಫಾರ್ಮಲ್ಲೇ ಎಂಟರ್ ಮಾಡುತ್ತೆ. ನೀವೇನಾದರೂ ಪಿಕ್ಚರ್ ಆದರೂ ತಗೊಳ್ಳಿ, ಏನಾದರೂ ಇಮೇಜ್ ಏನು ಬೇಕಾದ ಇಮೇಜ್ ತಗೊಳ್ಳಿ, ಅವು ಪ್ರತಿಯೊಂದನ್ನ ಕಂಪ್ಯೂಟರ್ ಏನು ಮಾಡತ್ತೆ, ನಂಬರ್ ಫಾರ್ಮಲ್ಲಿನೇ ಅಕ್ಸೆಪ್ಟ್ ಮಾಡ್ತೈತಿ. ಕಂಪ್ಯೂಟರಲ್ಲಿ ಯಾವಾಗಲೂ ನಂಬರ್ ಫಾರ್ಮಲ್ಲಿನೇ ಡಾಟಾಸ್ನ ಎಂಟರ್ ಮಾಡ್ತಾರೆ. ಸೊ ಹಾಗಾದರೆ ಮ್ಯಾಟ್ರಿಕ್ಸ್ ಈಸ್ rectangular arrangement of
ಮ್ಯಾಟ್ರೈಸಿಸ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಅಂದ್ರೆ ನೀವು ಎಂಟರ್ ಮಾಡ್ತಿರೋ ಡಾಟಾಸಿಗೆ ಇಲ್ಲಿ ಎಲಿಮೆಂಟ್ಸ್ ಆಗಿ ತಗೊಂಡಿದ್ದಾರೆ. ರೋಸ್ ಆರ್ ಕಾಲಮ್, ರೋಸ್ ಆದ್ರೂ ತಗೋತೀರಾ, ಕಾಲಮ್ ಆದ್ರೂ ತಗೊಂಡು ರೋಸ್ ಮತ್ತೆ ಕಾಲಮ್ ತರ ಅರೇಂಜ್ ಮಾಡ್ತೀರಾ. ಕೆಲವೊಂದು ಡಾಟಾಸ್ನ ರೋಸಲ್ಲಿ ಡಾಟಾಸ್ನ ಅರೇಂಜ್ ಮಾಡೋದು ರೋಸಲ್ಲಿ ಮಾಡ್ತೀರಾ, ಕಾಲಮ್ ಅಲ್ಲಿ ಅರೇಂಜ್ ಮಾಡೋ ಡಾಟಾಸ್ನ ಕಾಲಮ್ ಅಲ್ಲಿ ಅರೇಂಜ್ ಮಾಡ್ತೀರಾ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟಿಗೆ ಏನಂದಿದ್ದಾರೆ? ಮ್ಯಾಟ್ರೈಸಿಸ್ ಅಂದಿದ್ದಾರೆ. ರೆಕ್ಟ್ಯಾಂಗಲ್ ಅಲ್ಲಿ ಹೇಗೆ ಅರೇಂಜ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ರೆಕ್ಟ್ಯಾಂಗಲ್ ಅಲ್ಲಿ ಮ್ಯಾಟ್ರೈಸಸ್ ನ ಹೇಗೆ ಅರೇಂಜ್ ಮಾಡ್ತಾರೆ ಅಂತ ನೋಡೋಣ. ಅದಾದ್ಮೇಲೆ ಅದರಲ್ಲಿ ಕೊಟ್ಟಿರೋದು ರೋಸ್ ಮತ್ತೆ ಕಾಲಮ್ಸ್ ಯಾವುವು, ಇದು ಎಲಿಮೆಂಟ್ಸ್ ಏನು, ಇವೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಇನ್ ಜನರಲ್ ಫಾರ್ಮ್ ಮ್ಯಾಟ್ರೈಸಸ್ ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ಒಂದು ಜನರಲ್ ವೇ ಇದೆ. ಅದು ಯಾವ್ದಂದ್ರೆ, ಫಸ್ಟ್ ಮ್ಯಾಟ್ರೈಸಸ್ ಯಾವಾಗ್ಲೂ ನಾನು ಹೇಳಿದ್ದೆ ಕ್ಯಾಪಿಟಲ್ ಲೆಟರ್ ಇಂದ ರೀಪ್ರೆಸೆಂಟ್ ಮಾಡ್ತಾರೆ. ಯಾವ್ದಾದ್ರು ಸೆಟ್ ತಗೊಳ್ಳಿ, ನೀವು ಏನಾದ್ರೂ ಸೆಟ್ ತಗೊಳ್ಳಿ, ಅದನ್ನ ಮ್ಯಾಟ್ರೈಸಸ್ ಯಾವಾಗ್ಲೂ ರೀಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರ್ ಇಂದಾನೆ. ಈಗ ಎಕ್ಸ್ ಅನ್ನೋದು ಒಂದು ಮ್ಯಾಟ್ರೈಸಸ್ ಅಂತ ತಗೊಳ್ಳಿ. ಇದೊಂದು ಮ್ಯಾಟ್ರೈಸಸ್ ತಗೊಂಡೆ, ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ರೀಪ್ರೆಸೆಂಟ್ ಮಾಡಿದೆ. ಎಕ್ಸ್ ಅನ್ನೋದು ಒಂದು ಮ್ಯಾಟ್ರೈಸಸ್ ಇದೆ, ಅದನ್ನ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂದ್ರೆ ಈ ತರ ಅರೇಂಜ್ ಮಾಡಿರ್ತಾರೆ. ಈ ತರ ಬಾಕ್ಸ್ ಅಲ್ಲಿ ಸ್ಕ್ವೇರ್ ಅರೇಂಜ್ಮೆಂಟ್ ಆದ್ರೂ ಇರ್ಬೋದು, ರೆಕ್ಟ್ಯಾಂಗಲ್ ಅರೇಂಜ್ಮೆಂಟ್ ಆದ್ರೂ ಇರತ್ತೆ ಇದರಲ್ಲಿ. ಆದ್ರೆ ಇನ್ ಜನರಲ್ ಆಗಿ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತ ಅಂದಿದ್ದಾರೆ. ಇದು ಕ್ಯಾಪಿಟಲ್ ಲೆಟರ್ ಇರ್ಬೇಕು, ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಇರ್ಬೇಕು. ಈ ತರ ಈ ಸಿಂಬಾಲ್ ಇಲ್ಲ, ಈ ಸಿಂಬಾಲ್ ನ ನಾವು ಮ್ಯಾಟ್ರಿಕ್ಸ್ ರೀಪ್ರೆಸೆಂಟ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ. ಇದರ ತಗೊಳ್ಳಿ ಇಲ್ಲ ಇದರ ತಗೊಳ್ಳಿ. ನೀವು PU ಅಲ್ಲಿ ಇದನ್ನ ರೆಫರ್ ಮಾಡಿರ್ತೀರಾ. ಮುಂದೆ BSc ಅಲ್ಲಿ ಕೆಲವೊಂದು ಬುಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಈ ತರ. ಸೊ ಈ ತರನು ತಗೋತಾರೆ, ಈ ತರನು ಮ್ಯಾಟ್ರಿಕ್ಸ್ ನ ರಿಪ್ರೆಸೆಂಟ್ ಮಾಡ್ತಾರೆ. ಇನ್ನ ಇದ್ರ ಒಳಗಡೆ ನಂಬರ್ಸ್ ನ ನೀವು ಡಾಟಾಸ್ ಎಂಟರ್ ಮಾಡ್ತಿರ್ತೀರ. ನೀವು ಇದ್ರೊಳಗಡೆನೆ ಇದೇ ತರ ಬಾಕ್ಸ್ ಅನ್ನ ತಗೋತೀರಿ. ಕಂಪ್ಯೂಟರ್ ಅಲ್ಲಿ ಹೀಗೆ ಬಾಕ್ಸ್ ಅನ್ನ ತಗೊಂಡಿರ್ತೀರಾ. ಎಕ್ಸೆಲ್ ಅಲ್ಲಿ ನೋಡಿರ್ತೀರಾ. MS ವರ್ಲ್ಡ್ ಯೂಸ್ ಮಾಡುವಾಗ ನೀವು ಅಲ್ಲಿ ಈ ತರ ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ನೀವು ಕೆಲವೊಂದು ಡಾಟಾಸ್ನ ಎಂಟರ್ ಮಾಡ್ತಿರ್ತೀರ. ಸೊ ಅಲ್ಲಿ ಮ್ಯಾಟ್ರಿಕ್ಸ್ ಹೆಲ್ಪ್ ಇಂದಾನೆ ಡಾಟಾಸ್ ಅಲ್ಲಿ ನೀವು ಎಂಟರ್ ಮಾಡ್ತೀರಾ. ಅಲ್ಲಿ ಇದೇ ತರ ಬಾಕ್ಸ್ ತಗೊಂಡಿರ್ತೀರಾ. ಈ ತರ ಬಾಕ್ಸ್ ತಗೊಂಡು ಅಲ್ಲಿ ಡಾಟಾಸ್ನ ಇಲ್ಲಿ ಫಿಲ್ ಮಾಡ್ತೀರಾ. ಅಲ್ಲಿ ಪ್ರತಿಯೊಂದು ಡಾಟಾಸ್ನ ಇಲ್ಲಿ ಇನ್ ಜನರಲ್ ಆಗಿ ಎಲಿಮೆಂಟ್ಸ್ ಅಲ್ಲಿ ಎಂಟರ್ ಮಾಡೋ ಡಾಟಾಸಿಗೆ ಎಲಿಮೆಂಟ್ಸ್ ಅಂತ ಅಂದಿದ್ದಾರೆ. ಏನು ಎಲಿಮೆಂಟ್ಸ್? ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಡಾಟಾ ಎಂಟರ್ ಮಾಡೋದು A11 ಅಂತ ತಗೋತಾರೆ. ನಾನು ಹೇಳ್ತೀನಿ ಇದು A11 ಅಂತ ಯಾಕೆ ಬರೀತಾರೆ ಅಂತ ಎಲ್ಲಾನು ಹೇಳ್ತೀನಿ. ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಇದು A11 ಯಾಕೆ, ಇವೆಲ್ಲ ಯಾಕೆ ತಗೊಂಡ್ರು ಅಂತ ಎಲ್ಲ 1 by 1 ಹೇಳ್ತೀನಿ. A12, A13, A21, A22. ಸಾರಿ, ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಮ್ಯಾಟ್ರೈಸಸ್ ನ ರೀಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಈ ತರ ಬಾಕ್ಸ್ ಅಲ್ಲಿ ಮ್ಯಾಟ್ರೈಸಸ್ ನ ರೀಪ್ರೆಸೆಂಟ್ ಮಾಡ್ತೀವಿ ನಾವು. ಇನ್ ಜನರಲ್ ಫಾರ್ಮ್ ಎಲ್ಲ ತಗೊಂಡು ಸಿಂಪಲ್ ಆಗಿ ಎಕ್ಸಾಂಪಲ್ ಬೇಡ. ಇನ್ ಜನರಲ್ ಅಲ್ಲಿ ಮ್ಯಾಟ್ರೈಸಸ್ ನ ರೀಪ್ರೆಸೆಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಫಸ್ಟ್ A11, A12, A13 ಹೀಗೆ ಇಲ್ಲಿ A1N ಅಂತ ತಗೋತಾರೆ.
3 ನಾನು ಹೇಳ್ತೀನಿ ಇವೆಲ್ಲನೂ ಒಳಗಡೆ ಕೊಟ್ಟಿರೋದು ಇವೆಲ್ಲ ಏನಂತ, ಇವು ಹೀಗೇನೆ ಯಾಕೆ ತಗೊಂಡಿದ್ದಾರೆ ಅಂತ ಎಲ್ಲ ಪ್ರತಿಯೊಂದು ಪಾಯಿಂಟ್ನ ಹೇಳ್ತೀನಿ. ಸೊ ಫಸ್ಟ್ ಯಾವ ಥರ ಮ್ಯಾಟ್ರಿಸಸ್ಸಲ್ಲಿ ಡಾಟಾಸ್ನ ರೀಪ್ರೆಸೆಂಟ್ ಮಾಡ್ತಾರೆ ಅಂತ ಫಸ್ಟ್ ನೋಡೋಣ. ಇದೊಂದು ಜನರಲ್ ಫಾರ್ಮ್. ಈ ಫಾರ್ಮ್ ಇಂದಾನೆ ನೀವು ಈ ಫಾರ್ಮ್ನ ಬಳಸ್ಕೊಂಡು ನೀವು ಕಂಪ್ಯೂಟರಲ್ಲಿ ಡಾಟಾಸ್ನ ಎಂಟರ್ ಮಾಡ್ತೀರಾ. ಕ್ಲಾಸ್ನ ಮಾತ್ರ ಬೋರಿಂಗ್ ಮಾಡ್ಕೋಬೇಡಿ. ನೀವು ಸ್ವಲ್ಪ ಮೆಚರ್ಡ್ ಆಗಿರ್ತೀರಾ. ನೀವು ಏನು ಮಾಡಬೇಕು, ಸ್ವಲ್ಪ ಸೀರಿಯಸ್ ಆಗಿ ನಾನು ಹೇಳ್ತಿರೋ ಪ್ರತಿಯೊಂದು ಪ್ರತಿಯೊಂದು ಪಾಯಿಂಟ್ನ ನೀವು ಕರೆಕ್ಟಾಗಿ ರಿಮೆಂಬರ್ ಇಟ್ಕೋಬೇಕು. ಸೊ ಮ್ಯಾಟ್ರಿಸಸ್ನ ಕ್ಯಾಪಿಟಲ್ ಲೆಟರ್ನಿಂದ ರೀಪ್ರೆಸೆಂಟ್ ಮಾಡ್ತಾರೆ. ಮತ್ತು ಈ ಥರ ಬಾಕ್ಸ್ನ ಯೂಸ್ ಮಾಡಿಕೊಂಡು ಒಳಗಡೆ ಇವೆಲ್ಲ ಒಳಗಡೆ ಏನದಾವಲ್ಲ ಅವು ಎಲ್ಲದಕ್ಕೂ ಏನಂದಿದ್ದಾರೆ, ಎಲಿಮೆಂಟ್ಸ್. ಇಲ್ಲಿ ಒಳಗಡೆ ನೀವು ಏನು ಡಾಟಾಸ್ ಎಂಟರ್ ಮಾಡಿದ್ದೀರಿ ತಾನೆ, ಇವು ಪ್ರತಿಯೊಂದಕ್ಕೂ ಏನಂದಿದ್ದಾರೆ, ಎಲಿಮೆಂಟ್ಸ್ ಅಂತ ಅಂದಿದ್ದಾರೆ. ಹಾಗಾದ್ರೆ ಇಲ್ಲಿ 1 1 ಹೇಗೆ 1 2 1 3 1 n ಹೀಗೆ ಏಕೆ ತಗೊಂಡಾರೆ ಅಂದ್ರೆ, ಇಲ್ಲಿ ನಾನು ಹೇಳಿದ್ದೆ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಆರ್ ಕಾಲಮ್ ಅಂತ ಕೊಟ್ಟಿದೆ. ಅಲ್ಲಿ ವರ್ಡ್ ಬಂದಿದೆ ರೋಸ್ ಮತ್ತೆ ಕಾಲಮ್. ಅದರಲ್ಲಿ ಎಲಿಮೆಂಟ್ ಏನಂತ ಗೊತ್ತಾಯ್ತು. ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂದ್ರೆ ಈ ತರ ಅರೇಂಜ್ಮೆಂಟ್, ಇದು ರೆಕ್ಟ್ಯಾಂಗಲ್ ಅಲ್ಲೇ ಇದೆ ತಾನೆ. ಓಕೆ, ಅದಕ್ಕಾಗಿ ಇದು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತ ಅಂದಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಗೊತ್ತಾಯ್ತು, ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಗೊತ್ತಾಯ್ತು. ಇನ್ನು ರೋಸ್ ಮತ್ತೆ ಕಾಲಮ್ ಹೇಗೆ ತಗೋತಾರೆ ಅಂತ ನೋಡೋಣ. ರೋಸ್ ಅಂದ್ರೆ ಹಾರಿಜಾಂಟಲ್ ಲೈನ್ ಅಲ್ಲಿ ನೀವು ಡಾಟಾಸ್ನ ಎಂಟರ್ ಮಾಡೋದು. ಏನು, ಹಾರಿಜಾಂಟಲ್ ವೇ ಅಲ್ಲಿ, ಹಾರಿಜಾಂಟಲ್ ವೇ ಒಳಗಡೆ ನೀವು ಡಾಟಾಸ್ನ ಎಂಟರ್ ಮಾಡೋದಿಕ್ಕೆ ಏನಂತಾರೆ, ರೋಸ್ ಅಂತ ಅಂತಾರೆ. ಹಾಗಾದ್ರೆ ಇದು ಈ ತರ ಇದೇನಿದೆ ಅಲ್ಲ, ಈಗ ನಾನಿಲ್ಲಿ ಡ್ಯಾಶ್ಡ್ ಲೈನ್ನ ಹಾಕ್ತಿದ್ದೇನೆ ಈ ತರ. ಅದಕ್ಕೆ ರೋ ಅಂದಿದ್ದಾರೆ. ಏನು, ರೋ. ಈ ತರ ಲೈನ್ ಇದೆ ಅಲ್ಲ, ಈ ಲೈನ್ಗೆ ಏನಂದಿದ್ದಾರೆ, ಕಾಲಮ್. ರೋ ಮತ್ತೆ ಕಾಲಮ್ ಸಿಂಪಲ್ ಇದೆ. ಏನು, ಹಾರಿಜಾಂಟಲ್ ಅರೇಂಜ್ಮೆಂಟಿಗೆ ರೋ ಅಂದಿದ್ದಾರೆ, ವರ್ಟಿಕಲ್ ಅರೇಂಜ್ಮೆಂಟ್ಗೆ ಏನಂದಿದ್ದಾರೆ, ಕಾಲಮ್. ಅಡ್ಡ ಅರೇಂಜ್ ಮಾಡಿರೋ ಎಲಿಮೆಂಟ್ಸಿಗೆ ರೋಸ್ ಎಲಿಮೆಂಟ್ಸ್ ಅಂತ ಅಂತಾರೆ. ಹೀಗೆ ವರ್ಟಿಕಲ್ ಅಲ್ಲಿ ಅರೇಂಜ್ ಮಾಡಿರೋ ಎಲಿಮೆಂಟ್ಸಿಗೆ ಕಾಲಮ್ ಎಲಿಮೆಂಟ್ಸ್ ಅಂತ ಅಂತಾರೆ. ಹಾಗಾದ್ರೆ ಇವು ಪ್ರತಿಯೊಂದು ಹೀಗೆ ನೋಡಿದ್ರೆ ಇವು ಪ್ರತಿಯೊಂದು ಎಲಿಮೆಂಟ್ಸ್ ಹೇಗೆ ಆಗ್ತದೆ, ರೋ ಎಲಿಮೆಂಟ್ಸ್ ಆಗ್ತದೆ. ಹೀಗೆ ನೋಡಿದ್ರೆ ಪ್ರತಿಯೊಂದು ಕಾಲಮ್ ಎಲಿಮೆಂಟ್ಸ್ ಆಗ್ತದೆ. ಹಾಗಾದ್ರೆ ನೀವು ಇಲ್ಲಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ 1 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಏನಂದಿದ್ದಾರೆ ಅಂದ್ರೆ, ಇನ್ ಜನರಲ್ ಆಗಿ ಇಲ್ಲಿ n, ಇಲ್ಲಿ mn ಅಂತ ಇವೆಲ್ಲ ತಗೊಂಡಿದ್ದಾರೆ ಇಲ್ಲಿ. ಹಾಗಾದ್ರೆ ಇವು ಪ್ರತಿಯೊಂದು ಎಲಿಮೆಂಟ್ ಅಂದ್ರೆ ಇವು ಅದು ಅಲ್ಲಿ ನೀವು ಏನ್ ಎಂಟರ್ ಮಾಡ್ತಿರ್ತೀರಲ್ಲ ಡಾಟಾಸ್, ಅವು ಡಾಟಾಸ್ನ ಇಲ್ಲಿ ಏನಾಗ್ತವೆ, ಎಲಿಮೆಂಟ್. ಏನ್ ಡಾಟಾ ಎಂಟರ್ ಮಾಡ್ತಿರ್ತೀರಿ ಆ ಡಾಟಾ ಇಲ್ಲಿ ಎಲಿಮೆಂಟ್ಸ್ ಆಗ್ತದೆ. ಹಾಗಾದ್ರೆ ಎಲಿಮೆಂಟ್ಸ್ ನ ಇನ್ ಜನರಲ್ ಅಲ್ಲಿ ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಇದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಎಲಿಮೆಂಟ್ ನ ಜನರಲ್ ಫಾರ್ಮ್ ಅಲ್ಲಿ ಯಾವ ತರ ರೀಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡ್ಬೇಕು. ಹೇಗೆ ಅಂದ್ರೆ, ಈಗ ಒಂದು ಮ್ಯಾಟ್ರಿಸಸ್ ಇದೆ. ಇಲ್ಲಿ ಎಕ್ಸ್ ಅಂತ ತಗೊಂಡಿನಿ, ಎಕ್ಸ್ ಅಂತಾನೆ ತಗೊಂಡು ಎಕ್ಸ್ ಅನ್ನ ನಾನು ಹೇಳಿದೆ ಈ ತರ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡ್ತೀವಿ. ಇಲ್ಲಿ ಒಳಗಡೆ ಇರೋ ಎಲಿಮೆಂಟ್ಸಿಗೆ ಎಲ್ಲ ಎ ಎ ಅಂತ ಕೊಟ್ಟಿದ್ದೇನೆ. ಅಂದ್ರೆ ಎ ಅನ್ನೋದು ಏನಾಯ್ತು, ಎಲಿಮೆಂಟ್ ಆಯ್ತು. ಓಕೆ, ಇಲ್ಲಿ ಎ ಎ ಎ ಅಂತ ಎಲ್ಲ ಕಡೆನೂ ಎ ಎ ಅಂತ ಕೊಟ್ಟಿದ್ದೇನೆ. ಹಾಗಾದ್ರೆ ಅವು ಎಲ್ಲ ಏನದು, ಎ ಅನ್ನೋದು ಏನಾಯ್ತು, ಎಲಿಮೆಂಟ್ ಆಯ್ತು. ಇಲ್ಲಿ 1 1 1 2 ಈ ತರ ಕೊಟ್ಟಿರೋದನ್ನ ನಾವು ಇಲ್ಲಿ ಫಸ್ಟ್ ನಂಬರಿಗೆ ಏನಂತ ಅಂದಿದ್ದಾರೆ ಅಂದ್ರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ ಜನರಲ್ ಆಗಿ ಐ ಅಂತ ತಗೊಂಡಿದ್ದಾರೆ. ಇಲ್ಲಿ ಜೆ ಅಂತ ತಗೊಂಡಿದ್ದಾರೆ. ಏನು, ಇಲ್ಲಿ ಫಸ್ಟ್ ಐ ಅಂತ ತಗೊಂಡಾರೆ, ಇಲ್ಲಿ ಜೆ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ,
ಇದರಲ್ಲಿ ಐ ಅನ್ನೋದು ಆಯತ್ ರೋ ಅಂತ ಅಂದಿದ್ದಾರೆ. ಆಯತ್ ರೋ ಐ ಇದ್ದಲ್ಲಿ ಏನಾದ್ರೂ ಎಲಿಮೆಂಟ್ಸ್ ನ ತಗೋಬಹುದು. 1 2 3 4 ಅಪ್ ಟು ಇನ್ಫಿನಿಟಿ ತನ ಯಾವ್ದು ಬೇಕಾದ ನಂಬರ್ಸ್ ನ ನೀವು ತಗೋಬಹುದು. ಜೆ ಅಲ್ಲಿನೂ ಕೂಡ 1 2 3 4 ಅಪ್ ಟು ಇನ್ಫಿನೈಟ್ ತನನು ನೀವು ಇಲ್ಲಿ ತಗೋಬಹುದು. ನೆಕ್ಸ್ಟ್ ಏನಂದ್ರೆ, ಹಾಗಾದ್ರೆ ಆಯತ್ ಫಸ್ಟ್ ನಂಬರ್ ಅನ್ನ ನಾವು ಯಾವಾಗ್ಲೂ ರೋಸ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ನಂಬರ್ಗೆ ನಾವು ರೋಸ್ ಅಂತ ತಗೋತೀವಿ. ನೆಕ್ಸ್ಟ್ ಜೆ ಕೊಟ್ಟಿದ್ದಾರೆ ಅಲ್ಲ, ಅದು ಜೆತ್ ಕಾಲಮ್ ಅಂತ ಅಂದರೆ ಅಲ್ಲಿ ಐ ಜೆ ಕೆ ಜೆತ್ ಕಾಲಮ್ ಅಂತ ಅಂದಿದ್ದಾರೆ. ಅಂದ್ರೆ ಅಲ್ಲಿ ಕಾಲಮ್ ಅಲ್ಲಿರೋದನ್ನ ನಾವು ಬರೀತೀವಿ. ಅಂದ್ರೆ ಯಾವ ಕಾಲಮ್ ಅಲ್ಲಿದೆ ಅಂತ ಹೇಳೋದಕ್ಕೆ ಐ ಜೆ ಅಂತ ತಗೊಂಡಿದ್ದಾರೆ. ಇದರಲ್ಲಿ ಆಯತ್ ರೋ ಅಂದ್ರೆ ಐ ನೀವು 1 ತಗೊಂಡ್ರೆ ಫಸ್ಟ್ ರೋ ಅಲ್ಲಿ ಬಂದಿದೆ ಅಂತ ಅರ್ಥ ಆಗ್ತದೆ. ಐ 2 ಅಂತ ತಗೊಂಡ್ರೆ ಸೆಕೆಂಡ್ ರೋ ಅಲ್ಲಿ ಬಂದಿದೆ ಅಂತ ಅರ್ಥ ಆಗ್ತದೆ. ಐ 3 ಅಂತ ತಗೊಂಡ್ರೆ ಥರ್ಡ್ ರೋ ಅಲ್ಲಿ, ಐ 4 ತಗೊಂಡ್ರೆ 4 ರೋ ಅಲ್ಲಿ. ಆ ತರ ರೋಸ್ ನ ಆಗ್ತದೆ. ರೋಸ್ ಯಾವ ತರ ಬಂದಿದೆ ಅಂದ್ರೆ ಫಸ್ಟ್ ರೋ ಹೀಗೆ ಹಾರಿಜಾಂಟಲ್ ರೋ ಅರೇಂಜ್ಮೆಂಟ್ ಅಂದ್ರೆ ಹಾರಿಜಾಂಟಲ್ ಲೈನ್, ಇದು ಫಸ್ಟ್ ರೋ. ಅದಾದ್ಮೇಲೆ ಇದು ಫಸ್ಟ್ ರೋ. ಐ 1 ಆದ್ರೆ ಹೀಗೆ ಫಸ್ಟ್ ರೋ ಅಲ್ಲಿ ಮ್ಯಾಟ್ರಸಸ್ ನ ನೀವು ಅರೇಂಜ್ ಮಾಡ್ತೀರಾ. ಜೆತ್ ರೋ ಅಂದ್ರೆ ಇದು ಜೆತ್ ಅಲ್ಲ, ಸಾರಿ, ಸೆಕೆಂಡ್ ರೋ ಅಂದ್ರೆ ನೀವು ಈ ತರ ಅರೇಂಜ್ ಮಾಡ್ತೀರಾ. ಅಂದ್ರೆ ನೆಕ್ಸ್ಟ್ ಲೈನ್ ಬರುತ್ತೆ. ಥರ್ಡ್ ರೋ ಅಂದ್ರೆ ಅದ್ರ ಕೆಳಗಡೆ ನೆಕ್ಸ್ಟ್ ಹೀಗೆ ಲೈನ್ಸ್ ಬರ್ತದೆ. ಹಾರಿಜಾಂಟಲ್ ಲೈನ್ಸ್ ಇರೋದು ರೋ ಆಯ್ತು. ಅಲ್ಲಿ ಐ ಜೆ ಅವನ ಯಾವ ರೋ ಅಲ್ಲಿದೆ ಅಂತ ಹೇಳೋದಕ್ಕೆ ಆಯತ್ ರೋ ಮತ್ತೆ ಜೆತ್ ಕಾಲಮ್ ಅಂತ ತಗೋತಾರೆ. ಯಾವ ರೋ ಅಲ್ಲಿದೆ ಅಂತ ಹೇಳೋದಕ್ಕೆ ಆಯತ್ ರೋ ಆಯ್ತು. ಯಾವ ಕಾಲಮ್ ಅಲ್ಲಿದೆ ಅಂತ ಹೇಳೋದಕ್ಕೆ ಜೆತ್ ಕಾಲಮ್ ಆಯ್ತು. ಹಾಗಾದ್ರೆ ಇದು ನಾನು ಹೇಳಿದೆ, ಇದು ಐ ಜೆ ಆದ್ರೆ ಇಲ್ಲಿ ಐ ಇದ್ದಲ್ಲಿ 1 ಇದೆ ಅಂದ್ರೆ ಎ ಅನ್ನೋ ಎಲಿಮೆಂಟ್ ಫಸ್ಟ್ ರೋ ಅಲ್ಲಿ ಇದೆ ಅಂತ ಆಯ್ತು. ನೆಕ್ಸ್ಟ್ ಜೆ ಏನೈತಿ, ಇಲ್ಲಿ 1 ಇದೆ. ಹಾಗಾದ್ರೆ ಇಲ್ಲಿ ಎ ಅನ್ನೋ ಎಲಿಮೆಂಟ್ ಎಲ್ಲಿದೆ ಅಂತ ಹೇಗೆ ಹೇಳ್ತೀವಿ ಅಂದ್ರೆ, ಐಡೆಂಟಿಫೈ ಹೇಗೆ ಮಾಡ್ತೀವಿ ಅಂದ್ರೆ, ಫಸ್ಟ್ ರೋ ಅಲ್ಲಿ ಮತ್ತೆ ಫಸ್ಟ್ ಕಾಲಮ್ ಅಲ್ಲಿ ಬರ್ತದೆ. ಫಸ್ಟ್ ರೋ ಅಲ್ಲಿ ಅಂದ್ರೆ ಇದು, ಫಸ್ಟ್ ಕಾಲಮ್ ಅಲ್ಲಿ ಅಂದ್ರೆ ಇದು. ಅಂದ್ರೆ ಇದು ಎಲಿಮೆಂಟ್. ಈ ಎಲಿಮೆಂಟ್ನೇ ಇದು ಒಂದು ಎಲಿಮೆಂಟ್ ಆಯ್ತು. ಇದನ್ನು ಇಲ್ಲಿ ಫಸ್ಟ್ ರೋ ಅಲ್ಲಿ ಇದೆ. ರೋ ಅಂತೂ ಫಸ್ಟ್ ಇದೆ. ಇವೆಲ್ಲ ಎಲಿಮೆಂಟ್ಸ್ ಇಲ್ಲಿ ಮುಂದೆ ಬರೋ ಎಲಿಮೆಂಟ್ಸ್ ಫಸ್ಟ್ ರೋ ಅಲ್ಲಿ ಇದೆ. ಆದ್ರೆ ಕಾಲಮ್ ಯಾವುದು, ಸೆಕೆಂಡ್ ಕಾಲಮ್. ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್. ಅಂದ್ರೆ ಇಲ್ಲಿ ಇದು ಫಸ್ಟ್ ಇರೋದು R1, ಇಲ್ಲಿರೋದು R2, ಇಲ್ಲಿ ಲಾಸ್ಟಿಗೆ ಇರೋದು RM ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೋನ ಎಂ ಅಂತ ತಗೊಂಡಿದ್ದಾರೆ, ಲಾಸ್ಟ್ ಎಲಿಮೆಂಟ್ ಎಂ ಅಂತ ತಗೋತಾರೆ. ಈ ಕಡೆ ಕಾಲಮ್ ಅಲ್ಲಿರೋದಕ್ಕೆ ಲಾಸ್ಟ್ ಎಲಿಮೆಂಟ್ ನ ಎನ್ ಅಂತ ತಗೊಂಡಿದ್ದಾರೆ. ಇಲ್ಲಿ ಲಾಸ್ಟ್ಗೆ ಎಂ ಮತ್ತೆ ಎನ್ ಅಂತ ತಗೊಂಡಿದ್ದಾರೆ. ರೋ ಅಲ್ಲಿರೋದನ್ನ ಎಂ, ರೋ ಅಲ್ಲಿರೋ ಎಲಿಮೆಂಟ್ಸಿಗೆ ಎಂ, ಕಾಲಮ್ ಅಲ್ಲಿರೋದನ್ನ ಎನ್ ಅಂತ ಕೊಟ್ಟಿದ್ದಾರೆ. ಇದು ಜನರಲ್ ಫಾರ್ಮ್ ಅಲ್ಲಿ ನಾವು ರಿಪ್ರೆಸೆಂಟ್ ಮಾಡೋದು. ಇದು ಜನರಲ್ ವೇ. ಇದು ಫಸ್ಟ್ ರೋ, ಸೆಕೆಂಡ್ ರೋ ಹೀಗೆ ರಿಪೀಟ್ ಆಗ್ತಾ ಅಪ್ ಟು ಲಾಸ್ಟ್ ರೋ ತನ ಬರುತ್ತೆ. ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಹೀಗೆ ರಿಪೀಟ್ ಆಗಿ ಹೀಗೆ ಬಂದು ಇಲ್ಲಿ ಲಾಸ್ಟ್ ಕಾಲಮ್ ಬರುತ್ತೆ. ಇದು ಅರ್ಥ ಆಯ್ತಾ? ಎಲಿಮೆಂಟ್ ಅಂದ್ರೆ ಇಲ್ಲಿ ಎ ಅನ್ನೋದು ಎಲಿಮೆಂಟ್ ಇದೆ. ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡಿದ್ದಾರೆ ಮ್ಯಾಟ್ರೈಸಸ್ ಅಲ್ಲಿ ಅಂದ್ರೆ ಎ ಐ ಜೆ ಅನ್ನೋದು ಎಲಿಮೆಂಟ್ ಆಯ್ತು. ಎ ಐ ಜೆ ಎಲಿಮೆಂಟ್ ಆದ್ರೆ ಎ ಅನ್ನೋ ಎಲಿಮೆಂಟ್ ಆಯತ್ ರೋ ಅಲ್ಲಿದೆ ಮತ್ತೆ ಜೆತ್ ಕಾಲಮ್ ಅಲ್ಲಿದೆ ಅಂತ ಐಡೆಂಟಿಫೈ ಆಯ್ತು. ಈ ತರ ಮ್ಯಾಟ್ರೈಸಸ್ ನ ನಾವು ಅರೇಂಜ್ ಮಾಡ್ತೀವಿ. ಇದು ಇಷ್ಟೆಲ್ಲ ಲಾರ್ಜ್ ಇರೋದನ್ನ ಈ ಶಾರ್ಟ್ ಫಾರ್ಮ್ ಅಲ್ಲಿ ನಾನು ಮ್ಯಾಟ್ರೈಸಸ್ ನ ಹೇಗೆ ಅರೇಂಜ್ ಮಾಡ್ತಾರೆ ಅಂತ ಬರ್ತೀನಿ. ಇದರಲ್ಲಿ ಎ ಅನ್ನೋದು ಎಲಿಮೆಂಟ್ ಆಗ್ತದೆ.
ಐ ಅನ್ನೋದು ith ರೋ ith ರೋ ಅಲ್ಲಿ ಇದೆ ಅಂತ ಆಗ್ತದೆ. ಜೆ ಅನ್ನೋದು jth ಕಾಲಮ್ ಅಲ್ಲಿ ಆಗ್ತದೆ. ಇದು ಅರ್ಥ ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ಓಕೆ. ನೆಕ್ಸ್ಟ್ ಏನಂದ್ರೆ ಈಗ ನಿಮ್ಗೆ ಇದು ಜನರಲ್ ಮ್ಯಾಟ್ರೈಸಸ್ ನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡಿದ್ರಿ. ಹೇಗೆ ಈ ತರ ಐ ಜೆ ಅಂತ ಹಾಕಿ ಇಲ್ಲಿ ಕೆಳಗಡೆ ಎಂ ಕ್ರಾಸ್ ಎನ್ ಅಂತ ಈ ತರ ಜನರಲ್ ಫಾರ್ಮ್ ಅಲ್ಲಿ ಆಗಲೇ ನೋಡಿದ್ದು ಬಾಕ್ಸ್ ಅಲ್ಲಿ ಕಾರ್ನರ್ ಅಲ್ಲಿ ಈ ತರ ಬರೀರಿ. ಅದು ಬಾಕ್ಸ್ ಹಾಕಿದ್ರಲ್ಲ ಎಲಿಮೆಂಟ್ಸ್ದು, ಆ ಕಾರ್ನರ್ ಅಲ್ಲಿ ಕೆಳಗಡೆ ಈ ತರ ಬರೀರಿ, ಎಂ ಕ್ರಾಸ್ ಎನ್ ಅಂತ ಬರೀರಿ. ಇದ್ರಲ್ಲಿ ಎ ಅನ್ನೋದು ಎಲಿಮೆಂಟ್. ಏನು ಎಲಿಮೆಂಟ್? ಇದು ಮ್ಯಾಟ್ರೈಸಸ್, ಇದು ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಗ್ಯುಲರ್ ವರ್ಡ್, ಮ್ಯಾಟ್ರೈಸಸ್ ಅಂದ್ರೆ ಪ್ಲೂರಲ್, ಅಂದ್ರೆ ಬಹಳಷ್ಟು ಇರೋದು ಮ್ಯಾಟ್ರೈಸಸ್ ಆಗ್ತದೆ. ಒಂದೇ ಮ್ಯಾಟ್ರಿಕ್ಸ್ ಇದ್ರೆ ಮ್ಯಾಟ್ರಿಕ್ಸ್ ಅಂತ ತಗೋತೀವಿ. ಬಹಳಷ್ಟು ಒಂದಕ್ಕಿಂತ ಹೆಚ್ಚು ಇದು ಅಂದ್ರೆ ಅಲ್ಲಿ ಮ್ಯಾಟ್ರೈಸಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಇದು ಎಲಿಮೆಂಟ್ ಅಂತಾರೆ. ಈ ತರ ಕರೆಕ್ಟ್ ಆಗಿ ಬಾಕ್ಸ್ ಅನ್ನ ಹಾಕಿ, ಅಥವಾ ನೆಕ್ಸ್ಟ್ ಈ ತರನು ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ. ಇದರಲ್ಲಿ ಐ ಅನ್ನೋದು ith ರೋ, ಜೆ ಅನ್ನೋದು jth ಕಾಲಮ್, ಮತ್ತೆ ಎಂ ಅನ್ನೋದು ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್. ಏನು? ಎಂ ಅನ್ನೋದು ನಂಬರ್ ಆಫ್ ಎಲಿಮೆಂಟ್ಸ್. ಎಂ ನಂಬರ್ ಆಫ್ ಎಲಿಮೆಂಟ್ಸ್ ಆಯ್ತು. ನಂಬರ್ ಆಫ್ ಎಲಿಮೆಂಟ್ಸ್ ಹೌದು, ಬಟ್ ಎಲ್ಲಿದ? ಯಾವುದು? ಎಲ್ಲಿಂದ ಅದು ಎಲಿಮೆಂಟ್? ಯಾವುದು? ಇನ್ ರೋಸ್. ರೋಸ್ ಅಲ್ಲಿರೋದು ಎಲಿಮೆಂಟ್ಸ್ಗೆ ಎಂ ಅಂತ ತಗೊಂಡಿದ್ದಾರೆ. ಇನ್ ಜನರಲ್ ಆಗಿ ರೋಸ್ ಅಲ್ಲಿರೋ ಎಲಿಮೆಂಟ್ಸ್ ನ ರಿಪ್ರೆಸೆಂಟ್ ಮಾಡೋದಿಕ್ಕೆ ಎಂ ಅಂತ ತಗೊಂಡಿದ್ದಾರೆ. ಇಲ್ಲಿ ಎಂ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್. ರೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ತಗೊಳ್ಳಿ. ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಇದಾವೆ, ಆ ರೋಸ್ ಅಲ್ಲಿರೋ ಎಲಿಮೆಂಟ್ಸ್ ಗೆ ಎಂ ಅಂತ ತಗೊಂಡಿದ್ದಾರೆ. ಎನ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್. ಇದನ್ನು ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ನೇ ಹೌದು, ಬಟ್ ಇನ್ನು ಎಲ್ಲಿದ್ದು? ಕಾಲಮ್ ಅಲ್ಲಿಂದ, ಕಾಲಮ್ ಇಂದ ಇರೋದು ಎನ್ ಅಂತ ತಗೊಂಡಿದ್ದಾರೆ. ರೋ ಅಲ್ಲಿರೋದನ್ನ ಎಂ ಅಂತ ತಗೊಂಡಿದ್ದಾರೆ. ಕಾಲಮ್ ಆಫ್ ಮ್ಯಾಟ್ರಿಕ್ಸ್ ಅಂತ ತಗೊಳ್ಳಿ. ಓಕೆ. ಹಾಗಾದ್ರೆ ಇಲ್ಲಿ ಎಂ ಅನ್ನೋದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್, ಎನ್ ಅನ್ನೋದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾಲಮ್. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ಓಕೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಮ್ಯಾಟ್ರೈಸಸ್ ನ ಯಾವ ತರ ಬರೀತಾರೆ ಅಂತ. ಇದು ಮ್ಯಾಟ್ರೈಸಸ್ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನ ನೋಡೋಣ. ಮ್ಯಾಟ್ರಿಕ್ಸ್ ನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಈ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ತಗೊಂಡೆ ನಾನು. ಏನು? ಈ ತರ ನಾವು ರಿಪ್ರೆಸೆಂಟ್, ಇಲ್ಲಿ 1 2 3 4 5 6 ಹೀಗೆ ಒಂದು ಮ್ಯಾಟ್ರಿಕ್ಸ್ ನಾನು ತಗೊಂಡೆ. ಓಕೆ. ಈ ಮ್ಯಾಟ್ರಿಕ್ಸ್ದು ನನಗೆ ಹೇಳ್ಬೇಕು ನೀವು ಪ್ರತಿಯೊಂದು ಎಲಿಮೆಂಟ್ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ ಅಂತ. ಇನ್ ಜನರಲ್ ಆಗಿ ನೀವು ಹೇಳಬೇಕು. ಏನೇನು ಹೇಳ್ಬೇಕಂದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳಿ. ಇದು ಮ್ಯಾಟ್ರೈಸಸ್ ಇದೆ, ಇದರದ್ದು ಫಸ್ಟ್ ಹೇಳಿ ಆರ್ಡರ್ ಏನಿದೆ ಅಂತ ಹೇಳಿ. ಇಲ್ಲಿ ಆರ್ಡರ್ ಅಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ನ ಬರೆಯೋದು ಆರ್ಡರ್.
ಇದು ಆರ್ಡರ್ ಆಗ್ತದೆ. ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ರೋಸ್ ಕ್ರಾಸ್ ನಂಬರ್ ಆಫ್ ಕಾಲಮ್ಸ್. ಏನು? ನಂಬರ್ ಆಫ್ ರೋಸ್ ಮತ್ತೆ ಕಾಲಮ್ಸ್. ನಂಬರ್ ಆಫ್ ರೋಸ್ ಮತ್ತೆ ಕಾಲಮ್ಸ್ ಏನು? ಎಂ ಕ್ರಾಸ್ ಎನ್ ಅಂತ ಆಯ್ತು. ಇಲ್ಲಿ ರೋಸ್ ಎಷ್ಟಿದಾವೆ ಹೇಳಿ? ವರ್ಟಿಕಲ್ ಇದು ಹಾರಿಜಾಂಟಲ್ ಅರೇಂಜ್ಮೆಂಟ್ ಅಲ್ಲಿರೋ ಎಲಿಮೆಂಟ್ಸ್ ನ ಇಲ್ಲಿ ಎಲಿಮೆಂಟ್ಸ್ ಹಾರಿಜಾಂಟಲ್ ಅಲ್ಲಿ ಅರೇಂಜ್ಮೆಂಟ್ ಆಗಿರೋದನ್ನ ನಾವು ರೋ ಅಂತ ಅಂತೀವಿ. ರೋ ಎಲಿಮೆಂಟ್ಸ್ ಆದವು. ಹಾಗಾದ್ರೆ ಇಲ್ಲಿ ರೋಸ್ ಎಷ್ಟಾದವು? 1 ಮತ್ತೆ 2. ಹೀಗೆ ಇದು ಫಸ್ಟ್ ರೋ ಮತ್ತೆ ಇದು ಸೆಕೆಂಡ್ ರೋ. ಹಾಗಾದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವಾಗ್ಲೂ ಏನಾಗಿರತ್ತೆ? ಏನು? ರೋ. ಇಲ್ಲಿ ಸೆಕೆಂಡ್ ಇರೋದು ಯಾವಾಗ್ಲೂ ಕಾಲಮ್. ಏನು? ಕಾಲಮ್. ಇದು ರೋ, ಇದು ಕಾಲಮ್. ಹಾಗಾದ್ರೆ ಇಲ್ಲಿ ರೋ ಎಷ್ಟಿದಾವೆ? ಇಲ್ಲಿ ನಂಬರ್ ಆಫ್ ರೋಸ್ ಅಂತ ಹೇಳಿದ್ದೆ. ಹಾಗಾದ್ರೆ ಇಲ್ಲಿ ರೋ ಎಷ್ಟಿದಾವೆ? 2. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನಿದೆ? ಕಾಲಮ್. ಕಾಲಮ್ ಅಂದ್ರೆ ಈ ತರ ಲೈನ್ಸ್, ಈ ತರ ಅರೇಂಜ್ಮೆಂಟ್. ಇಲ್ಲಿ 1 ಕಾಲಮ್, 2, ಇಲ್ಲಿ 3. ಹಾಗಾದ್ರೆ 3 ಕಾಲಮ್ ಇದಾವೆ. ಹಾಗಾದ್ರೆ ಇದರ ಆರ್ಡರ್ ಏನಾಯ್ತು? 2 ಕ್ರಾಸ್ 3. ಆರ್ಡರ್ ಹೇಗೆ ಹೇಳ್ತಾರೆ ಅಂದ್ರೆ ನಂಬರ್ ಆಫ್ ರೋಸ್ ಕ್ರಾಸ್ ನಂಬರ್ ಆಫ್ ಕಾಲಮ್. ಅಂದ್ರೆ ನೀವು ಆ ಡಾಟಾಸ್ ನ ಹೇಗೆ ಅರೇಂಜ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಆ ಡಾಟಾಸ್ ಅರೇಂಜ್ ಮಾಡಿರೋದ್ರಲ್ಲಿ ಎಷ್ಟು ರೋಸ್ ಇದಾವೆ, ಎಷ್ಟು ಕಾಲಮ್ ಇದಾವೆ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಈ ಆರ್ಡರ್ ಇಂದ ನೀವು ರಿಪ್ರೆಸೆಂಟ್ ಮಾಡ್ತೀರಾ. ಆರ್ಡರ್ ನಂಬರ್ ಆಫ್ ರೋಸ್ ಎಷ್ಟಿದಾವೆ ಅಂತ ಬರೀತೀರಾ. ಇದು ಕಾಲಮ್ ನಂಬರ್ ಆಫ್ ಕಾಲಮ್ ಎಷ್ಟಿದಾವೆ ಅಂತ ನೋಡ್ತೀರಾ. ಇದು ಆರ್ಡರ್ ಅನ್ನೋ ಟಾಪಿಕ್ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಡಾಟಾ ಎಂಟರ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಅಲ್ಲಿ ಕಾಲಮ್ಸ್ ಎಷ್ಟಿದಾವೆ, ರೋಸ್ ಎಷ್ಟಿದಾವೆ ಅದನ್ನೇ ಚೆಕ್ ಮಾಡಿನೇ ನೀವು ಅಲ್ಲಿ ಡಾಟಾಸ್ನ ಎಂಟರ್ ಮಾಡ್ತೀರಾ. ಸೊ ಅಲ್ಲಿ ನಿಮ್ಗೆ ಇದು ಆರ್ಡರ್ ಯೂಸ್ ಆಗ್ತದೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಆರ್ಡರ್ ಅಂದ್ರೆ ನಂಬರ್ ಆಫ್ ರೋಸ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಅಂಡ್ ಕ್ರಾಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾಲಮ್. ಎಂ ಅಂದ್ರೆ ನಾನು ಬರ್ದಿದ್ದೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್. ಎನ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾಲಮ್ ಅಂತ ಕೊಟ್ಟಿದ್ದೆ ನಾನು. ಆರ್ಡರ್ ಅಂದ್ರೆ ಅದೇ ಆಗ್ತದೆ. ಇದು ಆರ್ಡರ್ ಆಯ್ತು. ಹಾಗಾದ್ರೆ ಹೇಳಿ ಇಲ್ಲಿ ಆರ್ಡರ್ ಎಷ್ಟಿದೆ? ಆರ್ಡರ್ ಏನಿದೆ? 2 ಕ್ರಾಸ್ 3 ಅಂತ ಆರ್ಡರ್ ಇದೆ. ಎ ಅನ್ನೋದು ಮ್ಯಾಟ್ರೈಸಸ್ ಆಯ್ತು. ಹಾಗಾದ್ರೆ ಇದು ಫಸ್ಟ್ ಎಲಿಮೆಂಟ್ ಇದೆ ಅಲ್ಲ, ಅದರದ್ದು ನೀವು ಯಾವ ರೋ ಆಗ್ತದೆ ಮತ್ತೆ ಯಾವ ಕಾಲಮ್ ಆಗ್ತದೆ ಅಂತ ಹೇಳೋದಿಕ್ಕೆ ಎಲಿಮೆಂಟ್ ಯಾವ ರೋ ಅಲ್ಲಿದೆ ಯಾವ ಕಾಲಮ್ ಅಲ್ಲಿದೆ ಅಂತ ಹೇಳೋದಿಕ್ಕೆ ಒಂದು ಜನರಲ್ ಫಾರ್ಮೆಟ್ ಕೊಟ್ಟಿದ್ದೆ ನಿಮ್ಗೆ. ಏನಂತ? ಎ ಅಂತ ತಗೋತೀರಿ. ಎ ಅಂತ ತಗೊಂಡು IJ ಅಂತ ತಗೋತೀರಿ. ಇದ್ರೊಳಗೆ ಎ ಅನ್ನೋದು 1 2 3 4 ಏನಾದ್ರು ತಗೋತೀರಿ. ಜೇನು 1 2 3 4 ಅಪ್ ಟು ಏನಾದ್ರು ತಗೋತೀರಾ. ಇದರಲ್ಲಿ I ಗ್ರೇಟರ್ ದೆನ್ 0ನೇ ತಗೋತೀರಾ. I ಯಾವಾಗ್ಲೂ 0ಕ್ಕಿಂತ ಹೆಚ್ಚಿರೋ ನಂಬರ್ಸ್ನೇ ತಗೋತೀರಾ. ಮತ್ತೆ ಜೇನು ಗ್ರೇಟರ್ ದೆನ್ 0ನೇ ತಗೋತೀರಾ. ಇಲ್ಲಿ 0 ಆಗೋದಿಲ್ಲ, I 0 ಆಗೋದಿಲ್ಲ. ಇಲ್ಲಿ I 0 ಆದ್ರೆ ಅಲ್ಲಿ ಏನು ಎಲಿಮೆಂಟ್ಸ್ ಇರೋದಿಲ್ಲ. ಅಲ್ಲಿ ಏನು ಎಲಿಮೆಂಟ್ಸ್ ಇರೋದಿಲ್ಲ ಅಂದ್ರೆ ಅಲ್ಲಿ ಎಂತ ಮ್ಯಾಟ್ರೈಸಸ್ ಆಗ್ತದೆ ಅಂದ್ರೆ 0 ಮ್ಯಾಟ್ರೈಸಸ್ ಆಗ್ತದೆ. ಸೊ ಇಲ್ಲಿ I ಗ್ರೇಟರ್ ದೆನ್ 0 ಬೇಡ. I ಈಕ್ವಲ್ಸ್ ಟು 1 2 3 ಹೀಗೆ ನಂಬರ್ಸ್ ತಗೊಳ್ಳಿ. ಜೇನು ಏನಿಲ್ಲಿ 1 2 3 ಹೀಗೆ ನಂಬರ್ಸ್ ಇದಾವೆ. ಓಕೆ. ಇದರಲ್ಲಿ I ಅನ್ನೋದು ith ರೋ, J ಅನ್ನೋದು jth ಕಾಲಮ್. ನೀವೇನ್ ಮಾಡ್ಬೇಕು? ಇದೊಂದು ನಂಬರ್ ಇದೆ, ಇಲ್ಲಿ ಒಂದು ಎಲಿಮೆಂಟ್ ಇದೆ. ಯಾವುದು? ಎಲಿಮೆಂಟ್ 1 ಅಂತ ಇದೆ.
ಇದರದ್ದು ನೀವು ಯಾವ ರೋ ಅಲ್ಲಿದೆ ಮತ್ತೆ ಯಾವ ಕಾಲಮ್ ಅಲ್ಲಿದೆ ಅಂತ ನೀವು ಇನ್ ಜನರಲ್ ಆಗಿ ಹೇಳಬೇಕು. ಇದು ಎಲಿಮೆಂಟ್ ನ ರಿಪ್ರೆಸೆಂಟ್ ಹೇಗೆ ಮಾಡ್ತೀರಾ ನೀವು? ಎ ಅಂತ ರಿಪ್ರೆಸೆಂಟ್ ಮಾಡ್ತೀರಾ. ಹಾಗಾದ್ರೆ ಐ ಅನ್ನೋದು ಏನಂತ ಹೇಳಿದೆ ನಾನು? ಆಯತ್ ರೋ ಅಂತ ಹೇಳಿದೆ. ಹಾಗಾದ್ರೆ ಆಯತ್ ರೋ ಅಲ್ಲಿ ಇಲ್ಲಿ ಫಸ್ಟ್ ಏನಿದೆ ಐ ಅನ್ನೋದು ರೋ ಅಂತ ಹೇಳಿದೆ. ಹಾಗಾದ್ರೆ ಇದು ಈ ಎಲಿಮೆಂಟ್ ಫಸ್ಟ್ ರೋ ಅಲ್ಲಿ ಇದೆ. ಫಸ್ಟ್ ರೋ ಅಲ್ಲಿ ಇದೆ ಅಂದ್ರೆ ಐ ಪ್ಲೇಸ್ ಅಲ್ಲಿ ನೀವು ಏನ್ ಬರೀತೀರಾ? 1 ಅಂತ ಬರೀತೀರಾ. ಅದಾದ್ಮೇಲೆ ಇದೇ ಎಲಿಮೆಂಟ್ ಕಾಲಮ್ ಅಲ್ಲಿ ಯಾವ ಲೈನ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಕಾಲಮ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ಅದನ್ನ ರಿಪ್ರೆಸೆಂಟ್ ಮಾಡೋದಿಕ್ಕೆ ಫಸ್ಟ್ ಕಾಲಮ್ ಅಂತ ತಗೋತೀರಿ ನೀವು. ಇಲ್ಲಿ 1ನೇ ಕಾಲಮ್ ಅಲ್ಲಿ ಇದೆ, 1ನೇ ರೋ ಅಲ್ಲಿ ಇದೆ. ಅಂದ್ರೆ ಹೀಗೆ ನೋಡಿದ್ರೆ ಫಸ್ಟ್ ರೋ ಅಲ್ಲಿ ಮತ್ತೆ ಫಸ್ಟ್ ಕಾಲಮ್ ಅಲ್ಲಿ ಅಂದ್ರೆ ಬರೋ ಎಲಿಮೆಂಟ್ ಯಾವುದು? ಇದು A11 ಅಂದ್ರೆ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್. ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಅಲ್ಲಿ ಬರೋ ಎಲಿಮೆಂಟ್ ಯಾವುದು? 1. ಹಾಗಾದ್ರೆ ಇಲ್ಲಿ ನನ್ಗೆ ಇದು ಹೇಳಿ 2 ಅನ್ನೋ ಎಲಿಮೆಂಟ್ ಯಾವ ರೋ ಅಲ್ಲಿದೆ ಮತ್ತೆ ಯಾವ ಕಾಲಮ್ ಅಲ್ಲಿದೆ ಅಂತ ಹೇಳಿ. ಎಲಿಮೆಂಟಿಗೆ ಎ ಅಂತ ರಿಪ್ರೆಸೆಂಟ್ ಮಾಡ್ತೀರಾ. ಅದು ಯಾವ ರೋ ಅಲ್ಲಿದೆ? ಫಸ್ಟ್ ರೋ ಅಲ್ಲಿದೆ. ಕಾಲಮ್ ಯಾವುದು? ಸೆಕೆಂಡ್ ಕಾಲಮ್. ಓಕೆ, ಹಾಗಾದ್ರೆ A12 ಆಯ್ತು. A12 ಅದು ಎಲಿಮೆಂಟ್ ಯಾವ್ದಿದೆ? 2 ಇದೆ. ಅದು ಯಾವ ರೋ ಅಲ್ಲಿದೆ? ಫಸ್ಟ್ ರೋ ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿದೆ ಅಂತ ಹೇಳೋದು. ಅಂದ್ರೆ ಇವು ಎಲಿಮೆಂಟ್ ಈ ಮ್ಯಾಟ್ರೈಸಸ್ ಅನ್ನು ಬಾಕ್ಸ್ ಅಲ್ಲಿ ನೀವು ಎಲಿಮೆಂಟ್ ಯಾವ ಪ್ಲೇಸ್ ಅಲ್ಲಿ ಯಾವ ರೋ ಅಲ್ಲಿ ಎಷ್ಟನೇ ರೋ ಅಲ್ಲಿ ಯಾವ ರೋ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಅಂತ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಿಮ್ಗೆ ಬೇಕು AIJ ಅನ್ನೋ ಟರ್ಮ್ ಬೇಕು ನಿಮ್ಗೆ. ಓಕೆ, ಇದೇ ತರ ಇವು ಪ್ರತಿಯೊಂದು ಎಲಿಮೆಂಟ್ಸ್ ನೀವು ಬರೀತೀರಾ. ಇದೇ ತರ 3, 4, 5, 6 ಈ ಎಲಿಮೆಂಟ್ಸ್ ನೀವು ಬರೀರಿ ನೋಡೋಣ. ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ಥಿಂಕ್ ಮಾಡಬೇಕು. ಕೆಲವೊಬ್ಬರಿಗೆ ಕಂಪ್ಯೂಟರ್ ಬರ್ತಿರತ್ತೆ, ಇದೆಲ್ಲ ನೀವು ಮ್ಯಾಥ್ಸ್ ಕಲ್ತಿರ್ತೀರ. ಇದು ಮ್ಯಾಥ್ಸ್ ಕಲ್ತಿರೋದನ್ನ ಪ್ರತಿಯೊಂದು ಎಲ್ಲಿ ಅಪ್ಲೈ ಮಾಡ್ಕೋತೀರಾ ಅಂತ, ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಥಿಂಕ್ ಮಾಡಬೇಕು. ಕೂತು ಇದನ್ನೇ ಥಿಂಕ್ ಮಾಡಬೇಕು. ಕ್ಲಾಸ್ ಕೇಳಿದಾದ್ಮೇಲೆ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಅದೆಲ್ಲ ಕೇಳಿದ್ದು ಇವು ಪ್ರತಿಯೊಂದನ್ನು ಯಾವುದು ಎಲ್ಲಿ ಯೂಸ್ ಆಗ್ತದೆ, ಕಂಪ್ಯೂಟರಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ದೆ ನಾನು. ಹಾಗಾದರೆ ಯಾವುದು ಎಲ್ಲಿ ಯೂಸ್ ಆಗ್ತದೆ? ಇದು ಆರ್ಡರ್ ಯಾಕೆ ಬೇಕು ನಮಗೆ? ಮ್ಯಾಟ್ರೈಸಸಲ್ಲಿ ಡಾಟಾಸ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಬೇಕು ಆಗ್ತದೆ. ಆರ್ಡರ್ ಯಾಕೆ ಬೇಕು? ಮತ್ತು ಎಲಿಮೆಂಟ್ಸ್ನ ಯಾವ ಥರ ನಾವು ಕಂಪ್ಯೂಟರಲ್ಲಿ ಇದು ಮಾಡ್ತೀವೋ ಅದೆಲ್ಲ ನೀವು ಮನೆಯಲ್ಲೇ ಕೂತು ಥಿಂಕ್ ಮಾಡಬೇಕು. ಇಂಟರ್ನೆಟ್ ಹೆಲ್ಪಿಂದ ನೀವು ಗೊತ್ತು ಹಿಡ್ಕೋಬೇಕು ಪ್ರತಿಯೊಂದು ಪಾಯಿಂಟ್ಸ್ನ. ಓಕೆ, ಹಾಗಾದರೆ ಹೇಳಿ 3 ಅನ್ನೋ ಎಲಿಮೆಂಟ್ ಅದು ಯಾವ ರೋ ಅಲ್ಲಿದೆ ಯಾವ ಕಾಲಮ್ ಅಲ್ಲಿದೆ? ಎಲಿಮೆಂಟ್ನ ಎ ಅಂತ ರಿಪ್ರೆಸೆಂಟ್ ಮಾಡ್ತೀರಾ. ಅದು ಯಾವ ರೋ ಅಲ್ಲಿದೆ? ಫಸ್ಟ್ ರೋ ಅಲ್ಲಿದೆ. ಇದು ಫಸ್ಟ್ ರೋ ಅಲ್ಲಿದೆ. ಹಾಗಾದರೆ 1, 2, 3 ಅಂದ್ರೆ ಥರ್ಡ್ ಕಾಲಮ್ ಅಲ್ಲಿ ಇದೆ. ಅಂದ್ರೆ A13 ಅಂತ ಆಯ್ತು. ಇದು ರೀಡ್ ಮಾಡೋದು A13 ಅಂತ ರೀಡ್ ಮಾಡ್ತಾರೆ. ಇದನ್ನ ಆರ್ಡರ್ ಅಂತ ಅಂತಾರೆ. ಇದನ್ನ ರೀಡ್ ಹೇಗೆ ಮಾಡ್ತಾರೆ? 2 × 3. ಇದು ಮಲ್ಟಿಪ್ಲೈ ಅಲ್ಲ, 2 ಕ್ರಾಸ್ ಅಂತ ಅಂತಾರೆ. ಅದಕ್ಕೆ ಆರ್ಡರ್ ಹೇಳುವಾಗ ಕ್ರಾಸ್ ಅಂತ ತಗೋತಾರೆ. ಓಕೆ, ನೆಕ್ಸ್ಟ್ 4 ಇದೆ. 4 ಯಾವ ಎಲಿಮೆಂಟ್? 4 ಅನ್ನೋ ಎಲಿಮೆಂಟ್ ಯಾವ ಪ್ಲೇಸ್ ಅಲ್ಲಿ ಇದೆ? ಫಸ್ಟ್ ರೋ ಇಲ್ಲ, ಸಾರಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಇದೆ. ನೆಕ್ಸ್ಟ್ 5 ಅನ್ನೋ ಎಲಿಮೆಂಟ್ ಎಲ್ಲಿದೆ? 5 ಅನ್ನೋ ಎಲಿಮೆಂಟ್ನ ಎ ಅಂತ ತಗೋತಾರೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎ, ಸೆಕೆಂಡ್ ರೋ ಥರ್ಡ್ ಕಾಲಮ್. ಈ ತರ ನೀವು ರಿಪ್ರೆಸೆಂಟ್ ಮಾಡಬೇಕು. ಇವೆಲ್ಲ ಎಲಿಮೆಂಟ್ಸ್ನ ಹೀಗೆ ರಿಪ್ರೆಸೆಂಟ್ ಮಾಡ್ತಾರೆ. ಕೊಟ್ಟಿರೋ ಮ್ಯಾಟ್ರೈಸಸ್ ಅಲ್ಲಿ ಇವೆಲ್ಲವೂ ಏನು ಅದ್ರ ಪೊಸಿಷನ್ನ ಹೇಳ್ತೀವಿ ನಾವು. ಇದು ಹೇಳೋದು ಆ ಎಲಿಮೆಂಟ್ ಯಾವ ಪ್ಲೇಸ್ ಅಲ್ಲಿದೆ ಅಂತ ಹೇಳೋದಿಕ್ಕೆ ನಿಮಗೆ ಇದು
ಬೇಕು. ಕೊಟ್ಟಿರೋ ಎಲಿಮೆಂಟ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ, ಯಾವ ಪ್ಲೇಸ್ ಅಲ್ಲಿ ನೀವು ಪುಟ್ ಮಾಡಿದ್ದೀರಾ ಅಂತ ಹೇಳೋದಿಕ್ಕೆ ನಿಮ್ಗೆ ಈ ತರ ಜನರಲ್ ಫಾರ್ಮ್ ಬೇಕು. ಇದು ನೋಟ್ ಮಾಡ್ಕೊಳ್ಳಿ. ನಾನು ಹೀಗೆ ಗಜಿಬಿಜಿ ಮಾಡಿದ್ದೀನಿ ಅಂತ ನೀವು ಇದೇ ತರ ನೋಟ್ ಮಾಡ್ಕೋಬೇಡಿ. ಓಕೆ, ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವು PU ಅಲ್ಲಿ ನೋಡಿರ್ತೀರಾ ಮ್ಯಾಟ್ರೈಸಸ್ ನ ಈ ತರ ರೀಪ್ರೆಸೆಂಟ್ ಮಾಡಿದ್ದಾರೆ ಅಂತ. A11 A21 ಹೀಗೆ ಬಂದು AM1 ಇಲ್ಲಿ A12 A13 ಇಲ್ಲಿ ಬಂದು ಇಲ್ಲಿ ಮಿಡಲ್ ಅಲ್ಲಿ AI A1J ಅಂತ ತಗೊಂಡಿರ್ತಾರೆ. ಹೀಗೆ ತಗೊಂಡಿರ್ತಾರೆ A22 A23 ಹಾಕಿ A1 A2J ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿನೂ ಮಿಡಲ್ ಅಲ್ಲಿ ಕೆಲವೊಂದಿಟ್ಟ ಎಲಿಮೆಂಟ್ಸ್ ಈ ತರಾನು ರಿಪ್ರೆಸೆಂಟ್ ಮಾಡಿರ್ತಾರೆ. ಇಲ್ಲಿ ಮಿಡಲ್ ಅಲ್ಲಿ ಕೆಲವೊಂದಿಟ್ಟ ಎಲಿಮೆಂಟ್ಸ್ ಮಿಡಲ್ ಅಲ್ಲಿನೂ ಎಲಿಮೆಂಟ್ಸ್ ನ ಅಲ್ಲಿ 1 ಇರೋದೇ ಜೆ ಅಂತ, ಜೆ ಕಾಲಮ್ ಅಲ್ಲಿ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಜೆ ಅಂತ ತಗೊಂಡಿದ್ದಾರೆ. ಯಾವ ಕಾಲಮ್ ಅಲ್ಲಿ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಜೆ 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 ಅಂತ ತಗೊಂಡಿದ್ದಾರೆ. ಲಾಸ್ಟ್ ಫೈನಲ್ ಅಲ್ಲಿರೋ ರೋ ಮತ್ತೆ ಫೈನಲ್ ಅಲ್ಲಿರೋ ಕಾಲಮಿಗೆ ಮಾತ್ರ ಏನಂತ ತಗೊಂಡಿದ್ದಾರೆ, ಇಲ್ಲಿ ಎಂ ಮತ್ತೆ ಎನ್ ಅಂತ ತಗೊಂಡಿದ್ದಾರೆ. ಅಲ್ಲಿ ಇಷ್ಟು ನಂಬರ್ ಆಫ್ ಅಂದ್ರೆ ಎಂ ಅಂದ್ರೆ ಇಲ್ಲಿ ಇಷ್ಟು ನಂಬರ್ ಆಫ್ ರೋಸ್ ಅಂತ, ಎಷ್ಟನೇ ನಂಬರ್ ಆಫ್ ರೋಸ್ ಇಲ್ಲಿ ಫೈನಲ್ ಅಲ್ಲಿ ಬರೋದು ಎಂ, ಫೈನಲ್ ಅಲ್ಲಿ ಬರೋದನ್ನ ಎಂ ಎನ್ ಅಂತ ತಗೊಂಡಿದ್ದಾರೆ. ಮಿಡಲ್ IJ ಅಂತ ಈ ತರ ತಗೋತಾರೆ. IJ ಅನ್ನೋದು ಜಸ್ಟ್ ಯಾವ ಕಾಲಮ್ ಆಗ್ತದೆ ಯಾವ ರೋ ಆಗ್ತದೆ ಅಂತ ಹೇಳೋದಿಕ್ಕೆ IJ ಅಂತ ತಗೋತಾರೆ. ಇಲ್ಲಿ ಈ ತರಾನು ರಿಪ್ರೆಸೆಂಟ್ ಮಾಡ್ಬೋದು ಮ್ಯಾಟ್ರೈಸಸ್ ನ. ಲಾಸ್ಟ್ ಅಲ್ಲಿ 1n 2n ಈ ತರ ಬಂದು MN ಅಂತ ಬರುತ್ತೆ. ಹೀಗೆ ಇಲ್ಲಿ AMJ AMJ ಅಂತ ಬರುತ್ತೆ. ಇಲ್ಲಿ ಹೀಗೆ ಬರುತ್ತೆ. ಈ ತರಾನು ರಿಪ್ರೆಸೆಂಟ್ ಮಾಡ್ತಾರೆ. ಮತ್ತೆ ಆಗಲೇ ಹೇಳಿದೆ ಅಲ್ಲ, ಆ ತರಾನು ಮ್ಯಾಟ್ರೈಸಸ್ ನ ರಿಪ್ರೆಸೆಂಟ್ ಮಾಡ್ತಾರೆ. ಇದನ್ನು ಮ್ಯಾಟ್ರೈಸಸ್ ಆ ತರ ರಿಪ್ರೆಸೆಂಟ್ ಮಾಡೋದು ಮ್ಯಾಟ್ರೈಸಸ್. ಅಲ್ಲಿ ನಾನು ಜಸ್ಟ್ ಮಿಡಲ್ ಇರೋ ಎಲಿಮೆಂಟ್ಸ್ ನ ಅಷ್ಟು ರಿಪ್ರೆಸೆಂಟ್ ಮಾಡಿರ್ಲಿಲ್ಲ. ಇಲ್ಲಿ ಮಿಡಲ್ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಗೆ ಈ ತರ ಇದು ಪ್ರತಿಯೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇವು ಪ್ರತಿಯೊಂದರದ್ದು ಈ ತರ ಬರ್ದಿದ್ದಾರೆ. ಇಲ್ಲಿ ಜೆ ಅಂದ್ರೇನೆ ಜೆತ್ ಕಾಲಮ್ ಅಂತ ನಾನು ಹೇಳಿದ್ದೆ. ಸೊ ಈ ತರ ಇಲ್ಲಿ ಮಿಡಲ್ ಅಲ್ಲಿ ಬರ್ದಿದ್ದಾರೆ. ಇದನ್ನ ರಿಮೂವ್ ಮಾಡಿನೂ ನಾವು ಮ್ಯಾಟ್ರೈಸಸ್ ನ ಬರಿಬಹುದು. ಇಲ್ಲಿ ಇದನ್ನ ಬರ್ದು ಮ್ಯಾಟ್ರೈಸಸ್ ನ ಬರಿಬಹುದು. ಓಕೆ, ಈ ತರಾನು ನಾವು ಮ್ಯಾಟ್ರೈಸಸ್ ನ ರಿಪ್ರೆಸೆಂಟ್ ಮಾಡಬಹುದು. ಅದು ಬೇರೆ ಇದು ಬೇರೆ ಅಂತ ಅನ್ಕೋಬೇಡಿ, ಎರಡು ಒಂದೇ. ಇದನ್ನು ಒಂದೇ ಇದನ್ನು ಒಂದೇ, ಮತ್ತೆ ಹಿಂದೆ ಹೇಳಿದ್ದೆ ಅಲ್ಲ ಅದು ಕೂಡ ಒಂದೇ ಫಾರ್ಮ್ ಇದೆ, ಎರಡು ಬೇರೆ ಫಾರ್ಮ್ ಇಲ್ಲ. ಈ ತರ ಕೊಟ್ಟಿದ್ದಾರೆ ಅಲ್ಲ PU ಅಲ್ಲಿ ಅಂತ ಗೊಂದಲ ಮಾಡ್ಕೋಬೇಡಿ. PU ಅಲ್ಲಿ ಹೀಗೆ ಮುಂದೆ ಸ್ವಲ್ಪ ಹೋದ್ರೆ ಇದನ್ನ ರಿಪ್ರೆಸೆಂಟ್ ಮಾಡೋ ಬದ್ಲಿ ಇದಿಷ್ಟನ್ನ ತಗೊಂಡಿದ್ದಾರೆ. ಎಲ್ಲ ಒಂದೇ. ಇದು ನೋಟ್ ಮಾಡ್ಕೊಳ್ಳಿ. ನೀವು ಈ ತರನು ರಿಪ್ರೆಸೆಂಟ್ ಮಾಡ್ಬೋದು. ಆಗಲೇ ಕೊಟ್ಟಿದೆ ಅಲ್ಲ ಆ ತರನು ರಿಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಕೊನೆಯಲ್ಲಿ ಇರೋದು M × N ಅಂತ ಆಗ್ತದೆ.